नारायणाय परिपूर्णगुणार्णवाय विश्वोदयस्थितिलयोन्नेतिप्रदाय ज्ञानप्रदाय विबुधासुरसौख्यदुःखकारणाय वितताय नमो नमस्ते। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्वरदोनः। ಹರಿಸರ್ವೋತ್ತಮತ್ವಕ್ಕೆ ಮತ್ತು ವಾಯುಜೀವೋತ್ತಮತ್ವಕ್ಕೆ ಅನೇಕ ಮಹಾಭಾರತ ಮೊದಲಾದ ಗ್ರಂಥಗಳನ್ನು, ಮುಖ್ಯವಾಗಿ ಮಹಾಭಾರತದ ವಾಕ್ಯಗಳನ್ನು ಉಲ್ಲೇಖ ಮಾಡಿ ಅನಂತರ ಭಾರತೀ ದೇವಿ, ಸರಸ್ವತಿ ಅವರಿಬ್ಬರ ವಿಷಯ ಹೇಳಿ ಮುಂದೆ ಶೇಷದೇವರ ವಿಷಯ ಹೇಳ್ತಾ, ಶೇಷದೇವರು ಹೇಳಿದ್ದರಿಂದ ಗರುಡಶೇಷರಿಗೆ ಹೇಳಿದಂತೆ ಆಯಿತು. ಅದೇ ಸಮಯದಲ್ಲಿ ಶೇಷದೇವರ ಬಗ್ಗೆ ಹೇಳ್ತಾ, ಅನುಜ್ಞಾತೋ ರೋಹಿಣೇಯ ತ್ವಯಾ ಚೈವ ಅಪರಾಜಿತಃ ಸರ್ವವಿದ್ಯಾಸು ಬೀಭತ್ಸು ಕೃಷ್ಣೇನ ಚ ಮಹಾತ್ಮನ. ನಿನ್ನ ಮತ್ತು ಬಲರಾಮ, ಭೀಮಸೇನ ಮತ್ತು ಕೃಷ್ಣ ಅವರ ಅನುಗ್ರಹದಿಂದ ಅರ್ಜುನ ಬಹಳಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರಿಂದ ಅಲ್ಲಿ ತಾರತಮ್ಯ ಸ್ಪಷ್ಟವಾಗಿ ಬಂತು. ಅವರು ಶೇಷದೇವರು ಇಂದ್ರ ಆದ್ದರಿಂದಾಗಿಯೇ ತಾರತಮ್ಯ ಸರಿ ಹೋಯಿತು. ಅನ್ವೇಷ ರೋಹಿಣೇಯಂಚ ತ್ವಾಂಚ ಭೀಮ ಅಪರಾಜಿತ ವೀರ್ಯೇ ಶೌರ್ಯೇ. ಅಲ್ಲಿ ನೋಡಿ, ಎಲ್ಲರಲ್ಲೂ ಹಾಗೆ ಇದೆ. ಚೈವ ಅಪರಾಜಿತಃ ಅಪರಾಜಿತಂ, ಅಲ್ಲಿ ಅಪರಾಜಿತಃ ವಿಷ್ಣು, ಇಲ್ಲಿ ಅಪರಾಜಿತಂ ವಿಷ್ಣು. ವೀರ್ಯೇ ಶೌರ್ಯೇ ಬಲೆ ನ ಅನ್ಯ ತೃತೀಯ ಫಲ್ಗುರಾಧೃತೆ. ಎಲ್ಲದರಲ್ಲೂ ಕೂಡ ವೀರ್ಯವಿರಲಿ, ಶೌರ್ಯವಿರಲಿ, ಬಲ ಇರಲಿ, ನ ಅನ್ಯ ತೃತೀಯ ಫಲ್ಗುರ ತೃತೀಯ ಅನ್ಯ ತೃತೀಯ ನ. ಅರ್ಜುನ ಮೂರನೆಯವನು, ಮೂರನೇವನು ಇನ್ನೊಬ್ಬನಿಲ್ಲ. ಅರ್ಜುನ ಮೂರನೆಯವನು, ಅಂಥ ಮೂರನೇವನು ಇನ್ನೊಬ್ಬನಿಲ್ಲ. ತಥೈವ ದ್ರೌಪದಿ ವಾಕ್ಯಂ ವಾಸುದೇವಂ ಪ್ರತೀರಿತಂ ಅಧಿಜ್ಯವಪಿ ಯತ್ಕರ್ತು ಶಕ್ಯತೆ ನೈವ ಗಾಂಡಿವಂ ಅನ್ಯತ್ರ ಭೀಮಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ. ತಥೈವ ದ್ರೌಪದಿ ವಾಕ್ಯಂ, ತಥಾ ಏವ ದ್ರೌಪದಿ ವಾಕ್ಯಂ, ದ್ರೌಪದಿ ದೇವಿಯ ಮಾತಿದೆ. ವಾಸುದೇವಂ ಪ್ರತಿ ಈರಿತಂ, ಇದು ಯಾರಿಗೆ ಹೇಳಿದ್ದು? ದ್ರೌಪದಿ ದೇವಿ ಯಾರಿಗೆ? ವಾಸುದೇವಂ ಪ್ರತಿ, ಕೃಷ್ಣನಿಗೆ ಹೇಳಿದ ಮಾತಿದು. ಕೃಷ್ಣನ ಮುಂದೆ ವಿಜ್ಞಾಪನ ವನಪರದಲ್ಲಿ ಬರುತ್ತೆ, ಶ್ಲೋಕ ಹಾಗೆ ಸಿಗುತ್ತೆ ಇದು. ತಥೈವ ದ್ರೌಪದಿ ವಾಕ್ಯಂ ವಾಸುದೇವಂ ಪ್ರತಿ ಈರಿತಂ, ಕೃಷ್ಣನನ್ನ ಕುರಿತು ದ್ರೌಪದಿ ದೇವಿ ಹೇಳಿದಂಥ ಮಾತು ಹೀಗಿದೆ. ಬಹಳ ಅಪೂರ್ವವಾದ ಒಂದು ಶ್ಲೋಕ ಇದು. ಸಿಗುತ್ತೆ, ಬಹಳ ಆಶ್ಚರ್ಯ. ಅಂದರೆ ಎಲ್ಲ ಪ್ರತಿಯಲ್ಲೂ ಸಿಗುತ್ತೆ ಇದು ಇವತ್ತು ಕೂಡ. ಅಧಿಜ್ಯಮಪಿ ಯತ್ಕರ್ತು ಶಕ್ಯತೆ ನೈವ ಗಾಂಡಿವಂ ಅನ್ಯತ್ರ ಭೀಮಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ. ಅಧಿಜ್ಯಂ, ಅಧಿಜ್ಯಂ ಅಪಿ ಯತ್ ಕರ್ತುಂ ಶಕ್ಯತೆ ನ ಏವ ಗಾಂಡಿವಂ ಅನ್ಯತ್ರ ಭೀಮಪಾರ್ಥಾಭ್ಯಾಂ ಭವತಃ ಚ ಜನಾರ್ದನ. ಕೃಷ್ಣ ಜನಾರ್ದನ ಗಾಂಡಿವಂ, ಗಾಂಡಿವವನ್ನು ಅಧಿಜ್ಯಂ ಕರ್ತುಂ ಅಪಿ ಯತ್ ನ ಶಕ್ಯತೆ. ಗಾಂಡಿವ ಇದೆಯಲ್ಲ, ಅದನ್ನು ಅಧಿಜ್ಯಂ, ಜ ಅಂದರೆ ಹಗ್ಗ, ಅಧಿಜ್ಯ ಅಂದರೆ ಹಗ್ಗ ಕಟ್ಟೋದು. ಗಾಂಡಿವಕ್ಕೆ ಹಗ್ಗ ಕಟ್ಟತಕ್ಕಂಥ ಕೆಲಸ ಕೂಡ ಕರ್ತು ನ ಶಕ್ಯತೆ, ಬೇರೆಯವ್ರ ಕೈಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಾಂಡಿವನ ಪ್ರಯೋಗ ಮಾಡೋದಕ್ಕಲ್ಲ, ಯಾವುದಕ್ಕೆ? ಗಾಂಡಿವ ಹಗ್ಗ ಕಟ್ಟೋದಕ್ಕೆ ಕೂಡ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಭಾಳ ಇಂಪಾರ್ಟೆಂಟ್. ಗಾಂಡಿವದ ಹಗ್ಗವನ್ನು ಕಟ್ಟೋದು ಅಂದರೆ ಮುಂದೆ ಅದಿಲ್ಲದ ಉಪಯೋಗಿಸ್ಲಿಕ್ಕೆ ಬರೋದು, ಉಪಯೋಗ ಇಟ್ಕೊಂಡು ಅದನ್ನು ಗಾಂಡಿವವನ್ನು ಹೆದೆಯರಿಸ್ತಕ್ಕಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಯಾರ್ಯಾರಿಗಿದೆ ಅಂತ ಕೇಳಿದರೆ, ಅನ್ಯತ್ರ ಭೀಮಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ. ಕೃಷ್ಣ ಯಾರನ್ನು ಬಿಟ್ಟು? ಭೀಮಪಾರ್ಥಾಭ್ಯಾಂ ಅನ್ಯತ್ರ, ಭೀಮಾರ್ಜನರನ್ನು ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಭೀಮಾರ್ಜನ ಬಿಟ್ಟು ಯಾರಿಗೂ ಸಾಧ್ಯ ಇಲ್ಲ. ಭವತಶ್ಚ, ಮತ್ತೆ ನಿನ್ನ. ಭೀಮಪಾರ್ಥರು ಒಂದು ಗುಂಪು ಮಾಡಿದರು ಜೀವರು, ಕೃಷ್ಣ ನಾರಾಯಣ, ಅದಕ್ಕೆ ಭವತಶ್ಚ ಬೇರೆ ಮಾಡಿದರು. ನಿನ್ನ ಹೊರತು, ಭೀಮಾರ್ಜುನರ ಹೊರತು ಬೇರೆ ಯಾರಿಗೂ ಸಹ ಗಾಂಡೀವದ ಹೆದೆ ಏರಿಸ್ಲಿಕ್ಕೂ ಸಾಧ್ಯ ಇಲ್ಲ, ಹಗ್ಗ ಕಟ್ಲಿಕ್ಕೂ ಸಾಧ್ಯ ಇಲ್ಲ, ಅಂದರೆ ಉಪಯೋಗಿಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಇಲ್ಲೇನು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಅರ್ಜುನ ಗಾಂಡೀವಿ ಅಂತ ಹೆಸರಾದವರು, ಭಾರಿ ಸಾಹಸ ಮಾಡಿದವರು. ಅಂಥ ಅರ್ಜುನನಿಗೆ ನಾವು ಸಾಕಷ್ಟು ಗೊತ್ತಿದೆ, ಯತ್ರ ಪಾರ್ಥೋ ಧರ್ಮದಲ್ಲಿ ಪ್ರಸಿದ್ಧವಾಗಿಬಿಟ್ಟಿದೆ. ಅದು ಭೀಮನಿಗೆ ಆಗ್ತೈತೆ ಅನ್ನೋ ಪ್ರಶ್ನೆ ಬಂದರೆ ಮಹಾಭಾರತದ ವಾಕ್ಯ. ದ್ರೌಪದಿ ಹೇಳಿದರು, ಭೀಮಾರ್ಜುನ ಬಿಟ್ಟು ಬೇರೆ ಯಾರಿಗೂ ಆಗೋದಿಲ್ಲ ಅಂತ ಹೇಳಿದ್ರಿಂದ ಗಾಂಡೀವನ್ನು ಹೆದರಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇದೆ? ಭೀಮನಿಗೂ ಸಾಧ್ಯ ಇದೆ ಅಂತ ಹೇಳಿದ್ರಿಂದ ಇವರೆಲ್ಲ ಏನು ತಿಳ್ಕೊಂಡ್ಬಿಟ್ಟಿರೋ ಜನಗಳೆಲ್ಲ, ಭೀಮನಿಗೆ ಧನುರ್ವಿದ್ಯೆ ಬರ್ತಾನೇ ಇರಲಿಲ್ಲ, ಗೊತ್ತಾಯ್ತಾ? ಬರೀ ಗದಾ ಯುದ್ಧ ಮಾಡ್ತಿದ್ದ ಅಂತ ತಿಳ್ಕೊಂಡ್ಬಿಟ್ಟಿದ್ದ.
ದುರ್ಯೋಧನ ಕರೆಕ್ಟು, ದುರ್ಯೋಧನಿಗೆ ಬೇರೆ ಯುದ್ಧ ಬರ್ತಿರ್ಲಿಲ್ಲ, ಗದಾ ಯುದ್ಧದಲ್ಲಿ ಒಂದೇ ಪ್ರಾವೀಣ್ಯ ಅವನಿಗೆ. ಭೀಮಸೇನ ಎಲ್ಲ ವಿದ್ಯೆಯಲ್ಲೂ ಪ್ರಾವೀಣ್ಯ ಇತ್ತು, ಎಲ್ಲಿ ಬೇಕಲ್ಲಿ ತೋರಿಸ್ತಿದ್ರು ಅಷ್ಟೇ. ದ್ರೌಪದಿ ಹೇಳಿದ ಮಾತಿದು ಅನ್ಯತ್ರ. ಇದರಿಂದ ನಿನ್ನೇನು ಗೊತ್ತಾಯ್ತಾಗ, ದ್ರೌಪದಿಯ ಸ್ವಯಂವರದ ಕಾಲಕ್ಕೆ ಮತ್ಸ್ಯಂತರ ಭೇದನಕ್ಕೆ ಭೀಮಸೇನಿಗೆ ಆಗ್ತಿತ್ತು ಅನ್ನೋ ಪ್ರಶ್ನೆ ಬಂದು ಏನು ಉತ್ತರ ಅದಕ್ಕೆ? ದ್ರೌಪದಿ ಒಪ್ಕೊಂಡ್ಬಿಟ್ಟಿದ್ದಾಳೆ, ಭೀಮ ಪಾತ್ರರು ಬೇರೆ ಯಾರಿಗೂ ಸಹ. ಅಲ್ಲಿ ಗಾಂಡೀವ ಧನಸ್ಸಲ್ಲ ಅದು, ಆದರೆ ಗಾಂಡೀವ ಅದಕ್ಕಿಂತ ದೊಡ್ಡದಾದ್ರಿಂದ ಅಲ್ಲಿರೋದು ಗಾಂಡೀವ ಇದನ್ನೇ ಎರ್ಸಕ್ಕೆ ಬಂದಿರೋದಾಗುತ್ತೋ ಇಲ್ಲ, ಆಗಿದ್ರೆ ಬಹಳ ಸುಲಭ ಅದು. ಮತ್ತು ಭೀಮಸೇನಿಗೆ ಗಾಂಡೀವ ಎತ್ತಲಕ್ಕೆ ಕಟ್ಲಕ್ಕೆ ಆಗುತ್ತೆ. ಅವ್ರಿಗೆ ಇನ್ನೊಂದು ಆಧಾರ ಏನಂದರೆ, ಅದು ಯಾರ ಧನಸ್ಸದು? ಇಂದ್ರನ ಧನಸ್ಸಲ್ಲ, ಇಂದ್ರ ಅರ್ಜುನ ಆತನ ಧನಸ್ಸಲ್ಲ, ಅದು ಬ್ರಹ್ಮದೇವರ ಧನಸ್ಸದು. ಯಾರಿಗ ಧನಸ್ಸು ಯಾರದ್ದು? ನಾರಾಯಣ ದೇವರು. ಪಿನಾಕ ಯಾರ್ದು? ರುದ್ರದೇವರದ್ದು. ಅದೇ ಗಾಂಡೀವ ಯಾರ್ದು? ಇದು ಗೊತ್ತಿಲ್ಲ ಜನಗಳಿಗೆ. ಮಹಾಭಾರತದಲ್ಲಿ 10-20 ಸರ್ತಿ ಹೇಳ್ತಾರೆ ಗಾಂಡೀವ ಬ್ರಹ್ಮದೇವರ ಧನಸ್ಸು ಅಂತ ಹೇಳ್ತಾರೆ. ಬ್ರಹ್ಮದೇವರ ಧನಸ್ಸು, ಇವ್ರು ಭಾವಿ ಬ್ರಹ್ಮ ಆಗುತ್ತೆ ಎಲ್ಲ ಹಾಗಿದ್ರೆ. ವೆರಿ ಸಿಂಪಲ್. ಬ್ರಹ್ಮಾಸ್ತ್ರ ಬಿಟ್ಟು ಹನುಮಂತರು ಏನೂ ಆಗಲಿಲ್ಲ, ಯಾಕೆ ತಾನು ಭಾವಿ ಬ್ರಹ್ಮ ಆದ್ರೆ ಎಲ್ಲ ರಾಮಾಯಣ ಉದ್ಧಾರಿಗೆಲ್ಲ ಗೊತ್ತು, ಅರ್ಥ ಆಯ್ತಾ? ಅಂದ ಮೇಲೆ ಭೀಮಸೇನಿಗೆ ಧನುರ್ವಿದ್ಯೆ ಸಂಪೂರ್ಣ ಬರ್ತಿತ್ತು ಮತ್ತು ನಿದರ್ಶನ. ಇನ್ನೂ ಸ್ವಾರಸ್ಯ ಇದೆ, ಅರ್ಜುನನಿಗೆ ಆಗೋದು ಕಷ್ಟ ಆ್ಯಕ್ಚುಲಿ. ಯಾಕೆ? ತಂದಲ್ಲ ಅದು, ಬ್ರಹ್ಮದೇವರ ಧನಸ್ಸು ಎತ್ತಲಕ್ಕಾಗೋದಿಲ್ಲ. ಆದರೆ ಯಾತಕ್ಕಾಯ್ತು ಗೊತ್ತೇನೋ? ಅನುಗ್ರಹ ಮಾಡಿದ್ದಕ್ಕಾಯ್ತೆ ಹೊರತು ಬೇರೆ ಇಲ್ಲ. ಜೊತೆಗೆ ಇನ್ನೇನಿತ್ತಲ್ಲಿ ಒಳಗೆ ವಾಯುದೇವರು, ವೀರನಾಮಕ ವಾಯುದೇವರು ಬೇರೆ ಇದ್ದಾರೆ. ವೀರನಾಮಕ ವಾಯುದೇವರಿದ್ದಾರೆ, ಆತನಿಗೆ ವರ ಇದೆ, ಗಾಂಡೀವ ಎತ್ತಲಕ್ಕೆ ಅರ್ಹತೆ ಪಡ್ಕೊಂಡೆ ಅಷ್ಟೇ ಹೊರತು ಅದರ್ವೈಸ್ ಏನಾಗಲ್ಲ ಆತನಿಗೆ, ಗಾಂಡೀವ ಎತ್ತಲಕ್ಕೂ ಆಗೋದಿಲ್ಲ. ಅರ್ಜುನ ಮುಂದೆ ಬರುತ್ತೆ, ಕೊನೆಗೆ ಬರುತ್ತೆ. ಆ ಕೃಷ್ಣನ ಹೆಂಡಂದಿರು ಮೊದಲಾದವರನ್ನೆಲ್ಲ ಆ ಕಳ್ಳರು ಅಪಹರಣ ಮಾಡಿದಾಗ ಅರ್ಜುನ ಏನು ಮಾಡ್ತಾರಾಗ, ಗಾಂಡೀವ ಇರುತ್ತಾಗ ಜೊತೆಗೆ ಗಾಂಡೀವ ಇರುತ್ತೆ, ಗೆಲ್ಲಕ್ಕಾಗೋದಿಲ್ಲ ಅವ್ರು ಯಾರನ್ನು ಕೂಡ. ಅದೇ ಗಾಂಡೀವದಿಂದ ಯಾರ್ಯಾರನ್ನು ಗೆದ್ದಿದ್ದ, ಈಗ ಅದು ಯಾರು ಕರ್ಣನ ಮೇಲೆ ಯುದ್ಧ ಮಾಡಿ ಗೆಲ್ತಾರೆ, ಅವರೆಲ್ಲ ಅಶ್ವತ್ಥಾಮರ ಮೇಲೆ, ಒಬ್ಬೊಬ್ಬರ ಮೇಲೆಲ್ಲ ನಿವಾತ ಕೌಶರನ್ನ ಕೋಟಿಗಟ್ಟಲೆ ಇದ್ದವರು, ಕಾಲಕ್ಕೆ ಇರೋಣ ಅಷ್ಟು ಗೆದ್ದವರು ಒಬ್ಬನೇ ಉತ್ತರ ಕಾಲಕ್ಕೆ. ಆದರೆ ಇವತ್ತು ಬರೀ ಕಳ್ಳರನ್ನ ಆರ್ಡಿನರಿ ಪೀಪಲ್ ಅವರೆಲ್ಲ ಕೂಡ, ಬರ ಇಲ್ಲ ಅವರೇ ಟ್ರೈನ್ಡಲ್ಲೇ ಇಲ್ಲ, ವಾರಿಯರ್ಸೇ ಇಲ್ಲ ಅವರು. ಫಸ್ಟ್ ಅವ್ರಿಗೆ ಅರ್ಜುನ ಸೋತು ಬಿಡ್ತಾರೆ, ಬಂದು ಹೇಳ್ಕೊತಾರೆ ಧರ್ಮಾದಿ ಮುಂದೆ. ಆಗಲಿ ಭಾಗವತಲ್ಲಿ ಬಂದಿದೆ ಅದು, ತದ್ವೈ ಧನುಭೂತ ಇಶವ, ಅದೇ ಬಿಲ್ಲು ಅದೇ ಬಾಣ, ಅವತ್ತು ನಾನು ಗೆದ್ದೆ, ಇವತ್ತು ನಾನು ಸೋತೆ. ಯಾಕೆಂದರೆ ಕೃಷ್ಣನ ಜೊತೆಗೆ ಇರಲಿಲ್ಲ ಅಂತ ಹೇಳ್ತಾ. ಇಲ್ಲಿ ಕೃಷ್ಣನ ಜೊತೆ ಏನು ತೊಗೋಬೇಕು ಇಮಿಡಿಯೇಟ್ಲಿ? ಅವರಿಬ್ಬರ ಜೊತೆ ಹರಿವಾಯುಗಳಾದ್ದರಿಂದ ಅವ್ರ ದಯ ಇರಲಿಲ್ಲ, ಕಪಿಧ್ವಜ ಇಲ್ಲ ಮೇಲೆ, ಅದಕ್ಕೆ ನಾನು ಸೋತ್ಬಿಟ್ಟೆ ಇವತ್ತು. ಈ ಮಾತು ಅರ್ಥ ಮಾಡ್ಕೊಂಡು ಅರ್ಜುನನ ಕೈಲಿ ಗಾಂಡೀವ ಎತ್ತಲಕ್ಕೆ ಆಗ್ತಿದ್ದು ನ್ಯಾಚುರಲ್ ಆಗಲ್ಲ. ನ್ಯಾಚುರಲ್ ಆಗಿ ಇದೇನಾಗಬೇಕಾಗಿತ್ತು? ಅವತ್ತು ಗೆಲ್ಲಬೇಕಾಗಿತ್ತು. ವರದಿಂದ ಆಗ್ತಿತ್ತು, ವರ ಇಲ್ಲ, ಇವತ್ತು ಸೋತ್ಬಿಟ್ಟು. ಇದು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಎಲ್ಲ ಜನಕ್ಕೆ ಗೊತ್ತೇ ಇಲ್ಲ, ಅದಕ್ಕೆ ಏನೇನೂ ಗೊತ್ತಿಲ್ಲ. ಆದ್ದರಿಂದ ಭೀಮನ ಕಂಡ್ರೆ ನಗ್ಲಕ್ಕೆ ಶುರು ಮಾಡ್ತಾರೆ ಜನ ಮೊದಲಿವರು. ಭೀಮನ ಅವನ ಅಂತ ಆ ಥರ ಎಲ್ಲ ಬೀದಿ ಹುಡುಗ ಆದ ಆ ಥರ, ಅದು ಆ ರೀತಿ ಮಿಸ್ರೆಪ್ರೆಸೆಂಟ್ ಆಗಿರೋದು ಭೀಮನ ಪಾತ್ರ. ಸರಿಯಾಗಿ ಅದು ಬಂದೇ ಇಲ್ಲ, ಇಲ್ಲದವರು ಪೂರ್ತಿ ಹಾಳು ಮಾಡಿಬಿಟ್ಟಿದ್ದಾರೆ. ಯಾವುದೋ ಜೋಕರ್ ಟೈಪ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಭೀಮನನ್ನು. ಗೊತ್ತಾಯ್ತು? ಏನು ಕೆಟ್ಟ ಹುಚ್ಚು ಮಾತಾಡೋದು, ಬಯಸ್ಕೊಳ್ಳೋದು ಆ ಟೈಪ್ ಬೇರೆಯವ್ರ ಕೈಲಿ ಹೊಡೆಯೋದು, ಸುಮ್ಮನೆ ಕತ್ತೆ ಹೊಡೆದಾಗ ರಾಕ್ಷಸರ ಹೊಡೆದಾಗ ಹೊಡೆಯೋದು ಅಷ್ಟೇ ಹೊರತು ಏನೂ ಗೊತ್ತಿಲ್ಲ ಅಂತೇಳಿ. ಎಂಟೈರ್ ಮಹಾಭಾರತ ಯುದ್ಧದಕ್ಕೆ ತಯಾರು ಮಾಡಿದ್ದು ಧರ್ಮರಾಜನನ್ನು ಯಾರು? ಧರ್ಮರಾಜನನ್ನ ಭೀಮಸೇನ, ಅರ್ಜುನನನ್ನ ಕೃಷ್ಣ. ಅವರೇ ಇಬ್ಬರು ಮೇನ್ ಇಂಪಾರ್ಟೆಂಟ್. ಅದು ಯಾವ ವನಪರ್ವದ ಭಾಗ ಕಟ್ ಮಾಡಿಬಿಟ್ಟಿದ್ದಾರೆ ಉಳಿದವರೆಲ್ಲ. ಕುಮಾರವ್ಯಾಸ ಯಾರ್ಯಾರು ಬರೆದಿದ್ದಾರೆ ಎಲ್ಲ ಏನು ಮಾಡಿದ್ದಾರೆ, ಅದನ್ನು ಆ ಭೀಮ ಉಪದೇಶ ಮಾಡಿ ಧರ್ಮರಾಜನನ್ನು ಯುದ್ಧಕ್ಕೆ ಪ್ರಿಪೇರ್ ಮಾಡಿದ ಭಾಗ ಇದೆಯಲ್ಲ ಅದು ಡಿಲೀಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಯಾಕೆ? ಭೀಮನ ಜ್ಞಾನ ಗೊತ್ತಾಗ್ಬಿಡುತ್ತೆ, ಆಗಬಾರ್ದು ಅಂತೇಳಿ. ಧರ್ಮರಾಜ ಭಾರಿ ಸಾಫ್ಟು. ಅಂಥ ಧರ್ಮರಾಜನನ್ನು ಯುದ್ಧಕ್ಕೆ ತಯಾರು ಮಾಡಬೇಕಾದ್ರೆ ಎಂಥ ಉಪದೇಶ ಮಾಡಿರ್ಬೇಕು ಭೀಮಸೇನ ದ್ರೌಪದಿ ಇಬ್ಬರು ಕೂಡ. ಅದು ಚೆನ್ನಾಗಿ ಎಷ್ಟು ಮಿಸ್ ಆಗಿದೆ ನೋಡ್ಬೇಕು, ಇವತ್ತಿಗೂ ಮಿಸ್ ಆಗ್ತಾ ಇದೆ. ನಮ್ಮ ಜನಗಳಿಗೆ ಗೊತ್ತಿಲ್ಲ ಇವೆಲ್ಲ ಕೂಡ. ಸುಧಾದಿ ಗ್ರಂಥ ಓದೋ ಗಲಾಟೆ ಒಳಗೆ ಏನು ಮಾಡಿ ಇದನ್ನೇ ಮರೆತು ಬಿಡ್ತಾರೆ. ಸುಧಾ ಗ್ರಂಥ ಮಧ್ಯ ತಪ್ಪು ತಿಳ್ಕೊಬಾರ್ದು, ಸುಧಾ ಗ್ರಂಥ ಓದಲೇಬೇಕು, ಇದನ್ನು ಬಿಡಬಾರ್ದು. ಅರ್ಥ ಆಯ್ತಾ? ಈಗ ಇದನ್ನೆಲ್ಲ ಸ್ವರೂಮೂಲ ಬಿಟ್ಟು ಸುಧಾ ಇದೇನು ಅರ್ಥ ಆಗುತ್ತೆ ಇವರಿಗೆ? ಸ್ವರೂಮೂಲ ಪಾರಾಯಣ ಮಾಡೋ ಅಭ್ಯಾಸ ಬಂದಿದೆ, ಓದೋ ಅಭ್ಯಾಸ ಬಂದೇ ಇಲ್ಲ. ಸ್ವರೂಮೂಲ ಪಾರಾಯಣ ಕರೆದಿದ್ದಾರೆ, ಹೋಗ್ಬಿಡ್ತಾರೆ ಅಷ್ಟೇ. ಗೊತ್ತಾಯ್ತಾ? ಸ್ವರೂಮೂಲ ಪಾರಾಯಣ ಅಲ್ಲ, ಸ್ವರೂಮೂಲ ಅಧ್ಯಯನ, ಆಮೇಲೆ ಪಾರಾಯಣ. ಉತ್ಸವಾದಗಳ ಕಾಲಕ್ಕೆ ಪಾರಾಯಣ ಅಷ್ಟೇ ಹೊರತು ಅಕ್ಷರ ಓದಕ್ಕೂ ಬರದೇ ಇದ್ದವ್ರು ಪಾರಾಯಣ ಕರೀತಿರ್ತಾರೆ. ಅವ್ರನ್ನ ಪಂಡಿತರು ಕರೆಯಲ್ಲ, ಅದಕ್ಕೆಲ್ಲ ಅವ್ರನ್ನ ಕರೆಯೋದು. ಯಾರ ಪಾಂಡಿತ್ಯ ಬೇಕಿಲ್ಲ ಅಂತ ಅರ್ಥ, ಅದಕ್ಕೆ ಅರ್ಥ ಆಯ್ತಾ? ಅದಕ್ಕೆ ಆಡಿದರಿ ಪೀಪಲ್ ಸಾಕು ಅಂತೇಳಿ ಭಾರಿ ತಪ್ಪು. ಆದ್ದರಿಂದ ಇವ್ರಿಗೆ ಏನು ಗೊತ್ತದ, ಆತ್ಮೀಯ 90% ಜನ ಓದೋದೇ ಇಲ್ಲ. 90% ಓದಿ ಅಕಸ್ಮಾತ್ ಉಪನ್ಯಾಸ ಕರೆದ್ರೆ ಆ ಭಾಗ ಮಾತ್ರ ಉಳ್ಕೊಂಡು ಹೋಗಿರ್ತಾರೆ, ಹಿಂದೆ ಮುಂದೆ ಗೊತ್ತಿರೋದಿಲ್ಲ. ಈಗ ಆಭಾಸ ಆಗೋಗ್ಬಿಟ್ಟು ಇದು ಮಾಸ್ಟ್ರಿ ಮಾಡಬೇಕು, ಬರೀ ಓದಿದ್ರೆ ಸಾಲದು. ಅವಾಗಷ್ಟೇ ನಿಜವಾದ ಪಂಡಿತನಾಗಲಿಕ್ಕೆ ಸಾಧ್ಯ. ಪ್ರಮೇಯ ಜ್ಞಾನ, ಸುಧಾರಿತ ಪ್ರಮಾಣ ಜ್ಞಾನ ಬರುತ್ತೆ. ಪ್ರಮೇಯ ಜ್ಞಾನಕ್ಕೆ ಇದು ಬೇಕೇ ಬೇಕು. ಇದನ್ನು ಇಗ್ನೋರ್ ಮಾಡಿದ್ದಕ್ಕೆ ಇವತ್ತು ಸಮಾಜ ಹಾಗಾಗಿರೋದು. ಹೇಳೋರೆಲ್ಲ ಕೇಳೋರೆಲ್ಲ ಬರಿತೀವಿ ಇವತ್ತು. ಆ್ಯಕ್ಚುಲಿ ಒಂಥರ ಅವ್ರವ್ರ ಪಾಡಿಗೆ ಅವ್ರು ಇದ್ದುಬಿಟ್ಟಿದ್ದಾರೆ, ಯಾರು ಕನ್ಸರ್ನೇ ಇಲ್ಲ.
ಬೇರೆಯವ್ರು ತಕ್ಷಣ ಏನಾಗ್ತಾರೆ, ಯುನೈಟ್ ಆಗಿಬಿಡ್ತಾರೆ. ಏನಾದ್ರು ಬಂದ ತಕ್ಷಣ ಏನು ಮಾಡ್ತಾರೆ ಅವರು, ಎಲ್ಲ ನಮ್ಮದು ಅಂತ ಹೇಳ್ತಾರೆ. ಇಲ್ಲೇ ಕೇಳಿ ಕೂಡ ಕೇಳಿರೋದಿಲ್ಲ, ಅಷ್ಟು ಕೇಳಿ ಇರ್ಬೋದು ಬಿಡಿ ಅಂದ್ಬಿಡ್ತಾರೆ ಅಷ್ಟೇ. ಯಾರೋ ಬುದ್ಧಿಲ್ಲ ತಮೋಯೋಗ್ಯ ಬೈದಾರೆ ಅಂದ್ಬಿಡ್ತಾರೆ ಅಷ್ಟೇ. ವಿಜಯರು ಮಾತಾಡೋಲ್ಲ ಒಂದೇ ತಮೋಯೋಗ್ಯ ಅಂತ. ಅವ್ರ ಮಠದ ಬಗ್ಗೆ ಬೇರೆ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ, ಏಕದಮ್ ನಿಂತು ಬಿಡ್ತಾರೆ. ಆಗ ದೇವರು ಮಠಗೆ ಅದು ಅವರೇ ನೋಡ್ಕೊಂಡು ಬಿಡೋದ್ಬಿಟ್ರು. ಅದಕ್ಕೆ ಛಿದ್ರ ಆಗೋಗ್ಬಿಟ್ಟಿದೆ. ಮಾಧ್ವರ ಗುಂಪು ಅಂದರೆ ಒಂಥರ ಪೀಸ್ ಆದಾಗಲೇ ಭಾರಿ ತಪ್ಪದು. ಅದು ನಿಜವಾಗ್ಲೂ ನೆನೆಸ್ಕೊಂಡ್ರೆ ಇದು ಇಂತಿಂಥ ವಾಕ್ಯಗಳಲ್ಲಿ ಯಾತಕ್ಕೆ ಇದೆ ಅಂತ ಗೊತ್ತಿರಬೇಕು, ಎಲ್ಲಿ ಸಿಗುತ್ತೆ ಗೊತ್ತಿರಬೇಕು. ಮತ್ತೆ ಇದು ಆಚಾರ್ಯ ಇಲ್ಲಿ ಅಂತ ಹೇಳಲಿಲ್ಲ, ಸ್ವಲ್ಪನೇ ಕಷ್ಟಪಡ್ರಿ ಅಂತ ಹೇಳಿಬಿಟ್ಟು. ಅರ್ಥ ಆಯ್ತಾ? ಅದನ್ನು ಯಾರೂ ಓದಲ್ಲ. ಮಹಾಭಾರತ ಮೂಲವು ಇದನ್ನೇ ಓದೋದಿಲ್ಲ. ಅದನ್ನು ಲಕ್ಷ ಶ್ಲೋಕ ಯಾರು ಓದ್ತಾರೆ ಮತ್ತೆ? ಟೋಟಲಿ ಮಿಸ್ಸಿಂಗ್. ಅದು ಮೇನ್ ಟೆಕ್ಸ್ಟ್ ಎಂಟೈರ್ ಪೀಪಲ್. ಅದು ಮೇನ್, ಯಾಕೆಂದ್ರೆ ಎಲ್ಲರಿಗೂ ವೇದಾಧಿಕಾರ ಇಲ್ಲ. ಮತ್ತು ಎಷ್ಟು ಸತ್ ಹೇಳಿದ್ದಾರೆ, ನಷ್ಟ ಧರ್ಮಜ್ಞಾನ ಲೋಕಕೃಪಾಲುಭಿ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಥಿತೋ ಭಗವಾನ್ ವ್ಯಾಸತ್ವೇನ ಅವತಾರ ತೇರಚ, ಎಲ್ಲ ಎಷ್ಟಾಚು ಓದಿದ್ದೀವಿ ಈಗಾಗಲೇ. ಎಲ್ಲರಿಗೂ ಮೋಕ್ಷೋಪಯೋಗಿ ಜ್ಞಾನ ಬರಲಿ ಅಂತಲೇ ಮಹಾಭಾರತ ಬರೆದಿದ್ದು ಅಂತೇಳಿ. ಅದನ್ನು ಓದದೆ ಹೋದಾಗ ಇವರು ಓದೋದೇನು ಹೇಳೋದೇನು ಏನಾಗುತ್ತಾಗ? ಅಟ್ಟರ್ ಫೇಲ್ಯೂರು. ಅರ್ಥ ಆಯ್ತಾ? 4 ಜನ ಕೂತಿದ್ರೆ ಅದು ಇದಾಗತ್ತಾ? ಸಾಧ್ಯನೇ ಇಲ್ಲ. ಅವ್ರು ನೋಡಿ ಪ್ಯಾಕ್ಡ್ ಇರ್ತಾರೆ. ಅವ್ರು ಹೇಳೋದು ಒಂದು ತಿಳಿದಲ್ಲಿ ಮಧ್ಯೆ ಜನಗಳಿಗೆ. ಆದ್ರೆ ವ್ಯವಸ್ಥೆ ಹೇಗೆ ಮಾಡಿರ್ತಾರೆ ಅಂದರೆ ಜನಗಳು ಏನೋ ಅಟ್ರಾಕ್ಟ್ ಆಗಿ ಬರೋದು. ನಮ್ಮಲ್ಲಿ ಬಂದು ಇದ್ದವ್ರು ಎದ್ದು ಹೋಗ್ಬಿಡ್ತಾರೆ. ಹೇಳಿದ್ನಲ್ಲ, ನೋಡ್ತೀವಿ ಹೋದಾಗ ಒಳಗೆ ಬಂದು ಬಾಲ ಹಾಕೊಂಡ್ಬಿಡ್ತಾರೆ. ಒಳಗೆ ಬರ್ತಾ ಅದು ಉಳಿದವ್ರು ಬರಬೇಡಿ ಅಂತ ಆಯ್ತಲ್ಲ ನನಗೆ. ಬಾಗಿಲು ತೆಗೆದು ಬರಬೇಕೋ ಬಾಲ ಹಾಕೊಂಡ್ಬಿಡ್ಬೇಕು. ಇವ್ರು ಉಳಿದೈತೆ ಯಾರೋ ಬಂದವರು ಪ್ರೋಗ್ರಾಮ್ ಇರಲಿಕ್ಕೆ ಕೆಲವು ವಾಪಸ್ ಹೋಗ್ಬಿಡ್ತಾರೆ. ಕರೆದ್ರೆ ಬರೋದು ಕಷ್ಟ, ಇದು ಬಾಗಿಲು ಹಾಕಿದ್ರೆ ಬರ್ತಾರಾ? ಇದು ನಮ್ಮ ಹೋಪ್ಲೆಸ್. ಇದು ಇಂಥದ್ದು ಒಳ್ಳೆ ವಾಕ್ಯಗಳು ಗೊತ್ತಾದರೆ ಆಧುನಿಕರು ತಕ್ಷಣ ಒಪ್ಕೋತಾರೆ. ಬೇರೆ ಇದು ಮಹಾಭಾರತದ್ದೇ ವಾಕ್ಯ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಒರಿಜಿನಲ್ ಡಾಕ್ಯುಮೆಂಟ್ ಅದು. ಅದು ದ್ರೌಪದಿ ಹೇಳೋದು ಮತ್ತೆ ಕೃಷ್ಣರ ಮುಂದೆ ಹೇಳೋದು, ಯಾರ ಮುಂದೆನೇ ಅಲ್ಲ. ಅದಿಜ್ಜ ಕೃಷ್ಣರಿಗೆ ಆಗ್ತಿತ್ತೋ ಇಲ್ಲ ಅದಕ್ಕೂ ಉತ್ತರ ಭವತಶ್ಚ, ನಿನ್ನ ಬಿಟ್ಟರೆ ಭೀಮಾರ್ಜುನನ್ನು ಬಿಟ್ಟರೆ ಬೇರೆ ಯಾರಿಗೂ ಆಗೋದಿಲ್ಲ. ಇದೆಲ್ಲ ಯಾತಕ್ಕೆ ಹೇಳೋದು ಅಂದರೆ, ಇಂಥ ಗಾಂಡೀವ ಇತ್ಯಾದಿ ಇರ್ತಕ್ಕ ಅವರಿದ್ದಾಗಲೇ ದುರ್ಯೋಧನ ಹೇಗೆ ಮಾಡಿಬಿಟ್ಟ, ಅಲ್ಲಿ ಲಿಂಕ್ ಅದು. ಅಂದರೆ ದುರ್ಯೋಧನ ಎಷ್ಟು ಪಾಪಿಷ್ಟ ಇದ್ದಾನೆ, ಅವ್ನು ಹೇಳೋದಕ್ಕೆ ಯಾರಿಗೂ ಕೇಳೋಕ್ಕಾಗಲಿಲ್ವ ಯಾರಿಗೂ ಕೂಡ ಅಂತ ಹೇಳೋದಕ್ಕೆ ದ್ರೌಪದಿ ಉಪಯೋಗಿಸಿದ ಮಾತು ಅವೆಲ್ಲ ಕೂಡ. ಅನ್ಯತ್ರ ಭೀಮಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ ತಥೈವ ಅನ್ಯತ್ರ ವಚನಂ. ಹೇಳಿ ಇಷ್ಟೊತ್ತು ಹೇಳಿದ್ನಲ್ಲ ಮತ್ತೆ. ಹೌದು, ಇರಲಿಲ್ಲ, ಸಾಧ್ಯ ಇಲ್ಲ, ದೊಡ್ಡವ್ರದ್ದು ಅದು. ಇವತ್ತು ಕೂಡ ಕ್ರಿಕೆಟ್ ಕೆಲವರು ತಮ್ಮದೇ ಬ್ಯಾಟ್ ಬೇರೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಗೊತ್ತಾಯ್ತಿಲ್ಲ. ಉಳಿದವ್ರು ಉಪಯೋಗಿಸಲ್ಲ, ಅವಂದೇ ಎಕ್ಸ್ಕ್ಲೂಸಿವ್ ಇಟ್ಕೊಂಡಿರ್ತಾರೆ. ಇಷ್ಟು ವೇಟ್ ಅಂತ ಇರಬೇಕಲ್ಲ, ಅದು ಕಡಿಮೆ ಇದ್ರೆ ಒಪ್ಪಲ್ಲ, ಅದಕ್ಕೆ ಹೆಚ್ಚಿದ್ರೆ ಓಕೆ, ಯಾಕೆ ನಿಮ್ಮದೇ ಹಣೆ ಬಾರ ಅಂತ ಹೇಳ್ತಾರೆ. ಕಡಿಮೆ ಇದ್ದರೆ ಅದು ಇದಕ್ಕಿಲ್ಲ, ಅಲೋ ಮಾಡಲ್ಲ. ಅದನ್ನು ಒಂದು ಸ್ಟ್ಯಾಂಡರ್ಡ್ ವೇಟ್ ಇರಬೇಕು. ಅದಕ್ಕೆ ಹೆಚ್ಚು ಉಪಯೋಗಿಸೋದಕ್ಕೆ ಉಳಿದವ್ರಿಗೆ ಆಗಲ್ಲ. ಅದನ್ನು ಈ ದೊಡ್ಡವ್ರ ಬ್ಯಾಟರಿ ಇವ್ರು ಆಡೋಕ್ಕಾಗತ್ತಾ? ಈ ಬಾಲಿಯಲ್ಲಿ ಹುಡುಗರು ಆಡಿದ್ರೆ ಗತಿ ಏನಾಗ್ಬೇಕು? ಟೆನ್ನಿಸ್ ಬಾಲಿ ಆಡ್ತಾರೆ, ಆ ಬಾಲಿ ಬಿದ್ದರೆ ದಿವಸ ಕೈಕಾಲು ಬಿಡ್ಕೊಳ್ಬೇಕು, ಕಲ್ಲಿದ್ದಾಗಿರುತ್ತೆ ಅದು, ಗೊತ್ತಾಯ್ತಾ? ರಿಯಲ್ ಕ್ರಿಕೆಟ್ ಬಾಲು ಭಾರಿ ಹಾರ್ಡ್ ಅದು, ತಿಳಿತಿಲ್ಲ. ತಲೆಗಿಲೆ ಬಿದ್ದು ಎಷ್ಟು ಸತ್ತೋಗಿದ್ದಾರೆ, ತಲೆಗೆ ಬಿದ್ದು ಬೌಲಿಂಗ್ ಮಾಡೋಕ್ಕೆ ಏಟು ಬಿದ್ದರೆ ಸತ್ತೋಗಿದ್ದಾರೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಕಲ್ಲು ಆ್ಯಕ್ಚುಲಿ ಸ್ಟೋನ್ ಇದ್ದಾಗಿರುತ್ತೆ. ಅದು ಹಾಗೆ ಅದು ಹೇಗೆ ಬೋಲ್ ಮಾಡಕ್ಕೆ ಬರುತ್ತೆ ಮಕ್ಕಳಿಗೆ, ಅದನ್ನು ಬಿದ್ದರೆ ತಡ್ಕೋತಾರ? ಅರ್ಜುನ ಆ ರೀತಿ ಅವ್ರು ಇವ್ರ ಮುಂದೆ ಬಚ್ಚ ಇದ್ದಾಗ, ಯಾರು ಮುಂದೆ? ಜಲಾಶಯದ ಹೇಳ್ತಾರೆ ಈ ಮಾತನ್ನ. ಅರ್ಜುನ ಬಚ್ಚ, ಅವನ ಜೊತೆ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ. ಭಾಳ ಮೈನಸ್ ಇದು. ಅರ್ಜುನ ಉಳಿದೋರಿ ಭಾರಿ ಗ್ರೇಟ್, ಸಂಶಯ ಇಲ್ಲ ಪಾಪ. ಅದು ಭೀಮನಿಗೆ ಕಂಪೇರ್ ಮಾಡಿದ್ರೆ ಹೇಳ್ತಿರೋದು. ಅರ್ಜುನ ಕ್ಯಾರೆಕ್ಟರ್ ಕಡಿಮೆ ಮಾಡ್ತಾ ಇಲ್ಲ, ಆದ್ರೆ ಭೀಮನಿಗೆ ಕಂಪೇರ್ ಮಾಡಿದಾಗ ಏನಾಗ್ತದೆ? ಚಂದ್ರ ಭಾರಿ ಗ್ರೇಟ್. ಸೂರ್ಯ ಬಂದಷ್ಟು ಏನಾಗ್ತಾರೆ? ಇರೋದೇ ಗೊತ್ತಾಗಲ್ಲ. ಚಂದ್ರ ಅಮಾವಾಸ್ಯೆ ಜೊತೆಗಿರ್ತಾರೆ, ಸೂರ್ಯಚಂದ್ರ ನೋಡಿದ್ರೆ ಕ್ಲಿಯರ್ ನೋಡೋಕೆ ಕಾಣಿಸ್ತಾನಲ್ಲಿ. ಆದರೆ ಚಂದ್ರನ ಐಡೆಂಟಿ ಬೆಳಗಿನ ಹೆಸರು ಕೂಡ ಬರೋದಿಲ್ಲ. ಆದರೆ ರಾತ್ರಿ ಹೊತ್ತ ಹತ್ತಂದೆ ಪರಾಕ್ರಮ, ಹುಣ್ಣಿಮೆ ರಾತ್ರಿಯಿಂದ ಎಷ್ಟು ಬೆಳಕು ಕೊಡ್ತಾರಲ್ಲ ಭೀಮಾರ್ಜುನರು ಹಾಗೆ. ಮತ್ತು ಚಂದ್ರನ ಬೆಳಕಲ್ಲ ಸೂರ್ಯನದು ಇಲ್ಲಿ ಬಿದ್ದು ರಿಫ್ಲೆಕ್ಟ್ ಆಗುತ್ತೆ. ಅರ್ಜುನನ ಪರಾಕ್ರಮ ಎಲ್ಲ ಭೀಮನಿಂದ ಬಂದಿರೋದು. ಅದಕ್ಕೆ ಸದಾಕಾಲ ಭೀಮನ ಸ್ಮರಣೆ ಮಾಡ್ತಿರ್ತಾರೆ. ಇವ್ರು ಯಾರು ಹೇಳೋದು ಅಷ್ಟೇ. ಮಹಾಭಾರತ ಒರಿಜಿನಲಲ್ಲಿ ಭೀಮನ ಜೊತೆ ಯಾವಾಗಲೂ ಇರ್ತಾರೆ. ನಾನು ಸೇಫ್ ಅಂತ ಅರ್ಥ. ಭೀಮನ ಜೊತೆಗಿದ್ದರೆ ಐ ಆಮ್ ಸೇಫ್. ಅರ್ಜುನಿಗೆ ಗೊತ್ತಿತ್ತು ಅದು. ಏನೇ ಇದ್ರು ಕೂಡ ಅಕ್ಷಯ ಬತ್ತನಿಗೆ ಉಪಯೋಗಿಸಕ್ಕೆ ಬರಲ್ಲ. ತೊಗೊಂಡು ಎಷ್ಟು ಪೇಪರ್ ಇದೆ, ಒಂದು ಅಕ್ಷರ ಬರೀಲಿಕ್ಕೆ ತೊಗೊಂಡು ಏನು ಮಾಡ್ತೀರಿ? ಮನೆ ತುಂಬ ನ್ಯೂಸ್ ಪೇಪರ್ ಇದೆ, ರೀಮ್ ಗಟ್ಟಲೆ ಇದೆ, ಬರೀಲಿಕ್ಕೆ ಬರೋದಿಲ್ಲ. ಆ ಥರ ಎಲ್ಲ ಸೈನ್ ಆಗ್ಲಿಕ್ಕೆ ಅವೆಲ್ಲ ಕಾರಣಗಳು. ಆದರೆ ಅರ್ಜುನ ಉಪಯೋಗಿಸಕ್ಕೆ ಬರ್ಬೇಕಾದ್ರೂ ಇದು ಬೇಕು ಜೊತೆಗೆ. ಬರೀ ಕೃಷ್ಣ ಬೆದ್ರೆ ಜನ ಬರ್ತಿರ್ಲಿಲ್ಲ, ಹನುಮಂತವ್ರು ಬರ್ತಿರ್ಲಿಲ್ಲ. ಕೃಷ್ಣ ಇದ್ದಾನಂತೆ ಬಂದಿದ್ದು ಹನುಮಂತ ಕೂತಿದ ಮೇಲೆ. ಈಗ ಕಂಡವ್ರು ದೊಡ್ಡ ಬಂದ್ಬಿಡ್ತಾರೆ, ಯಾರು ಸಿಕ್ಕರೆ ಬರೋದಿಲ್ಲ. ಹನುಮಂತ ಬಂದಿದ್ದಕ್ಕೆ ಕೃಷ್ಣ ಬಂದಿದ್ದಕ್ಕೆ ಹನುಮಂತ, ಇಬ್ಬರು ಜೊತೆ. ಅದೆಲ್ಲ ಸೇರಿದ್ದಕ್ಕೆ ಅರ್ಜುನಗೆ ಅಂತ ಸೇರಿಸ್ಕೊಳ್ಳೋ ಯೋಗ ಆತನಿಗಿತ್ತು, ಅದು ಪುಣ್ಯ. ಅರ್ಥ ಆಯ್ತಾ? ಈಗ ಅದೇನು ಬಿಡ್ರಿ ಭಾರಿ ರ್ಯಾಂಕ್ ಬರೋದು, ಚೆನ್ನಾಗಿ ಓದಿದ್ದ ರ್ಯಾಂಕ್ ಬಂದ ಅಂತ ಹೇಳ್ತಾರೆ. ನೀನು ಅದೇ ಕೆಲಸ ಮಾಡ್ಬೋದಾಗಿತ್ತು, ಉತ್ತರ ಇಲ್ಲ. ಕೆಲವು ಅವ್ರಿಗೆ ಏನಾದ್ರೆ 6 ಫೇಲ್ ಆಗಿರ್ತಾರೆ, ರ್ಯಾಂಕ್ ಬಂದವ್ರು ಬೈತಿರ್ತಾರೆ.
ಹಗಲು ರಾತ್ರಿ ಓದಿದ್ದಾರೆ ಪಾಸ್ ಆಗಿದ್ದಾರೆ ರ್ಯಾಂಕ್ ಬಂದಿದ್ದಾರೆ, ಅದೇನು ಮಹಾ ಅಂದರೆ ನೀನು ಓದಬೇಕಾಗಿದ್ದಾಗಿದೆ. ಅದಿಲ್ಲ, ಅದೆಲ್ಲ ಕೇಳಬಾರ್ದು. ಕೆಲವರು ಮೂರ್ಖರು ತಪ್ಪನ್ನು ಅರ್ಥ ಮಾಡಿಕೊಂಡು ಬೈತಾರಲ್ಲ ಹಾಗೆ. ಅದು ಅದನ್ನು ತುಂಬ ತಪ್ಪು ಮಾಡ್ತಾರೆ ಅದನ್ನೆಲ್ಲ. ಅರ್ಜುನ ಆ ದೃಷ್ಟಿಯಲ್ಲಿ ಉಪಯೋಗ ಮಾಡಿಕೊಂಡ, ಅದು ಸಾರಸ್ಯ. ಅರ್ಜುನ ಭೀಮಸೇನಿಗೆ ಸಹಜವಾಗಿ ಯೋಚನೆ ಮಾಡೋಂಗಿಲ್ಲ, ಪೂರ್ತಿ ಯೋಚನೆ ಮಾಡೋ ಪ್ರಸಂಗನೇ ಬರಲಿಲ್ಲ. ಅರ್ಜುನನಿಗೆ ಎಕ್ಸ್ಟ್ರಾ ಭಾರಿ ಬೇಕಾಯಿತು, ಭೀಮಸೇನಿಗೆ ಇರೋದನ್ನೇ ಪೂರ್ತಿ ಉಪಯೋಗಿಸೋ ಅವಶ್ಯಕತೆ ಬರಲಿಲ್ಲ, ಅಷ್ಟು ಗ್ರೇಟ್ ಇದ್ದ. ಆದರೆ ಅರ್ಜುನನ ಗ್ರೇಟ್ನೆಸ್ ಏನಂದರೆ ಎಲ್ಲ ಅವೇಲ್ ಮಾಡ್ಕೊಂಡು ಇದ್ದದ್ದೆಲ್ಲ ಉಪಯೋಗ ಮಾಡ್ಕೊಬಿಟ್ಟು, ಅದು ಭಾರಿ ಗ್ರೇಟ್. ಪಲ್ಲೆ ಪುಸ್ತಕ ಇದೆ ಓದೋದಿಲ್ಲ, ಏನು ಮಾಡಬೇಕಾಗ? ನಮ್ಮನೆ ಪುಸ್ತಕ ಎಲ್ಲ ಓದೋದಿಲ್ಲ, ಸರಿ, ಇದೇ ಯಾಕೆ ಓದೋದಿಲ್ಲ ಆಗಿದ್ರೆ? ಅದು ಮೋಸ ತಪ್ಪಾಯ್ತಾಗ. ಬೆಂಗಳೂರಿನಂಥ ಊರಲ್ಲಿದ್ದು ದೊಡ್ಡ ಕಾಲೇಜ್ ಪಕ್ಕದಲ್ಲೇ ಮನೆ ಇದ್ದು, ಗೊತ್ತಾಯ್ತಾ, ಅವನು ಸ್ಕೂಲಿಗೆ ಒಂದು ಅಕ್ಷರ ಓದಿಲ್ಲ ಅಂದರೆ ದಡ್ಡ ಅಂತ ಕರೀತಾರೆ. ಅದು ಯಾವುದೋ ಹಳ್ಳಿಯಲ್ಲಿ ಪಾಪ ಸ್ಲಮ್ನಲ್ಲಿದ್ದಾರೆ, ಓದೋ ಚಾನ್ಸೇ ಇಲ್ಲ ಪಾಪ. ನಿಯರೆಸ್ಟ್ ಹಿಂದೆಲ್ಲ ಇರ್ತಿತ್ತು, ನಿಯರೆಸ್ಟ್ ಸ್ಕೂಲು ಕಾಲೇಜ್ 20 ಕಿಲೋಮೀಟ್ರ್ ಹೋಗ್ಬೇಕು. ನಿಮಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿ SLC ಇಲ್ಲ, ಒಂದು ಕಾಲ ಗೊತ್ತಾ ನಿಮಗೆ? SLC ಬೆಂಗಳೂರಲ್ಲಿಲ್ಲ, ಮಡ್ರಾಸು ಇಲ್ಲ ಬಾಂಬೆ, ಅಷ್ಟೇ ಎರಡೇ ಸೆಂಟರು. ಇಲ್ಲಿ ಕೋಚಿಂಗ್ ತೊಗೊಂಡು ಅಲ್ಲಿಗೆ ಹೋಗಿ SLC ಕಟ್ಲ ಕಡೆವಾರ ಇದು, ಅಂಥ ಕಾಲ ಇತ್ತು ಅವಾಗ. ಇದು LS ಓದಿದ್ರೆ ಭಾರಿ ಗ್ರೇಟ್ ಅವರು. ನಿಮಗೆ ಗೊತ್ತು, SLC ಆದವ್ರು ಬ್ಯಾಂಕಿಗೆ ಹೋದರೆ ಅವ್ರು ರಿಪೋರ್ಟ್ ಮಾಡ್ಕೊಂಡ್ಬರ್ತಿದ್ರು ವಾಪಸ್ಸು. ಅಪಾಯಿಂಟು ಅವೆಲ್ಲ ಇಲ್ಲ, ಹೋದ ಅಂತ ಇಂಟರ್ವ್ಯೂ ಇಲ್ಲ, ಇದಿಲ್ಲ, ಯಾವ ಥರದ್ದು ಇಲ್ಲ. ಒಳಗೆ ಹೋಗಿ ಇಟ್ಟು ರಿಪೋರ್ಟ್ ಮಾಡ್ಕೊಂಬರೋದಷ್ಟೇ, ಸಾಯಂಕಾಲವರೆಗೆ ಬರೋದು, ಅವತ್ತೇನೆ ಫಸ್ಟ್ ಡೇ. ಇವತ್ತು ನೋ ವೇಕೆನ್ಸಿ ಎಲ್ಲಿ ನೋಡಿದ್ರು. ಆ ಕಾಲ ಆಗಿತ್ತು ಒಂದು ಕಾಲಕ್ಕೆ. ಯಾತಕ್ಕೆ ಹೇಳಿದೆ ಅಂದರೆ ಕಾಲ ಬದಲಾಗಿದೆ. ಅವೇಲ್ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ ಜನಗಳಿಗೆ ಗೊತ್ತಿಲ್ಲ. ಇವತ್ತು ಯಾರನ್ನ ಓದಿಲ್ಲ, ಏನು ಬ್ರಾಹ್ಮಣ ಓದಿಲ್ಲ ಅಂತಾರಲ್ಲ ಹಾಗೆ. ಅವ್ನು ಬೈದಿನ ರಾಯರು ಬಂದಾಗ ವೆಂಕಣ್ಣಪ್ಪ ತನಕ ಇದು ಬಂತ, ಲೆಟ್ರ್ ಬಂತಲ್ಲ, ಯಾರಿಗೂ ಓದಕ್ಕೆ ಬರ್ತಾ ಇಲ್ಲ. ಹಾಗೆ ಇವ್ರು ಕಾಣೋದು ಓದು ಅಂತ ಕೇಳಿದೆ, ನಂಗೆ ಓದಕ್ಕೆ ಬರಲ್ಲ. ಬೊಮ್ಮನ ಕಾಬಚ್ಚ ನಿಂಗೆ ಓದಕ್ಕೆ ಬರಲ್ಲ, ಓದು ಅಂತ ಕೇಳಿದೆ. ಅಂದರೆ ಅಷ್ಟು ಬ್ರಾಹ್ಮಣನಾಗಿ ಓದೋದಿಲ್ಲ ಅಂದರೆ ತಪ್ಪೋದು. ಇವತ್ತು ಮಾಧ್ವರಾಗಿ ಸರ್ವಮೂಲ ಓದೋದಿಲ್ಲ ಅಂದರೆ ಮತ್ತು ಮಾಧ್ವರ ಯಾತಕ್ಕೆ ಆದ್ರಾಗಿದೆ. ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಇಂಜಿನಿಯರಿಂಗ್ ಓದಿಲ್ಲ ಅಂದರೆ ಅವನು ನಾಲಾಯಕ ಮನುಷ್ಯ. ಇವತ್ತು 190 ನಮ್ಮ ಜನ ಬರೀ ಊಟಕ್ಕೆ ಬರಲಿಲ್ಲ ಅಂದ್ರೆ ಯಾಕೆ ಊಟಕ್ಕೆ ಬರಲ್ಲ ಅಂತ ಕೇಳ್ತಾರೆ ಹೊರತು ಯಾಕೆ ಉಪನ್ಯಾಸಕ್ಕೆ ಬರಲ್ಲ ಅಂತ ಕೇಳೋದೇ ಇಲ್ಲ. ಯಾಕೆ ಪಾಠಕ್ಕೆ ಬರಲ್ಲ, ಪಾಠಕ್ಕೆ ಯಾಕೆ ಬಂದಿರಿ ಅಂತ ಕೇಳ್ತಾರೆ, ಅದು ಬೇರೆ. ನೀವ್ಯಾಕೆ ಬಂದಿರಿ ಹೋಗ್ಬಿಡಿ ಯಾಕೆ ಅಂತ ಕಳಿಸ್ಬಿಡ್ತಾರೆ. ತಪ್ಪದು, ಬರಲೇಬೇಕು. ಮತ್ತೆ ಮಕ್ಕಳನ್ನ ಕರ್ಕೊಂಬನ್ನಿ, ವಿದ್ಯಾಮಾಂದ್ಯರು ಹಾಗೆ ಮಾಡ್ತಿದ್ರು ಗೊತ್ತಲ್ಲ. ಯಾರದೇ ಮನೆಗೆ ಹೋಗಲಿ ಪಾದ ಪೂಜೆ ಹೋದ ಕಾಲಕ್ಕೆ ಏನು ಎಲ್ಲ ವಿಷಯ ಕೇಳೋದು. ನೀವು ಪಾಠ ಪ್ರವಚನಕ್ಕೆ ಹೋಗ್ತೀರಾ? ನಾ ಎದುರಿಗೆ ನೋಡಿ ಕೇಳಿದ್ದೀನಿ, ಯಾಕೆ ಹೋಗೋದಿಲ್ಲ? ಹೋಗಿ ಹತ್ತಿರದ್ದೆಲ್ಲ ಗೊತ್ತಿರುತ್ತೆ, ಇಷ್ಟು ಹತ್ತಿರ ಯಾಕೆ ಹೋಗಲ್ಲ ಅದು ಬೇರೆ ಕೇಳಿ, ಇಷ್ಟ ಯಾಕೆ ಹೋಗಲ್ಲ ನೀವೆಲ್ಲ ಕೂಡ. ಅದಕ್ಕೆ ಬಂದವರಿದ್ದಾರೆ, ಸ್ವಾಮಿ ಹೇಳಿದಂತ ಬಂದಿದ್ದಾರೆ ಅಂತೇಳಿ. ಅಂದರೆ ಅವ್ರು ಎಷ್ಟು ಒಂದು ವಿಷನ್ ಇತ್ತು ಅಂದರೆ ನನಗೆ ತಿಳಿಸ್ಬೇಕು ಅಂತೇಳಿ. ಅದಕ್ಕೆ ಅಷ್ಟು ಪ್ರವಚನ ಮಾಡಿಸ್ತಿದ್ದೆ. ಯಾತಕ್ಕೆ ಅಂದರೆ ಅವ್ರಿಗೆ ಕಳಕಳಿ ಅಷ್ಟಿತ್ತು ಪಾಪ. ಯಾಕೆ ಓದೋದಿಲ್ಲ ನಿಮಗೆ, ಯಾಕೆ ಏನು ಸಮಸ್ಯೆ ಇದೆ ಹೀಗೆಲ್ಲ ಕೇಳೋರು ಪಾಪ. ಇದ್ರೆ ಹೇಳಿ ಸಾಲ್ವ್ ಮಾಡೋಣ ಅಂತ. ಆ ರೀತಿ ಕೇಳಿದರೆ ಆಗ ಜನಕ್ಕೊಂದು ಸತಿ ಅಲ್ಲಿ ಬರೀ 10-20 ಕೇಳಿದ್ರೆ ಏನು ಮಾಡ್ತಾರೆ, ಸ್ವಲ್ಪ ಇಷ್ಟು ಹೇಳ್ತಾರೆ ಅಂದರೆ ಸ್ವಲ್ಪ ಹೋಗ್ಬೇಕಾಗತ್ತೆ ಅಂತ ಅನಿಸುತ್ತಾಗ ಅದನ್ನು ಮಾಡೋರು. ತಥೈವ ಅನ್ಯತ್ರ ವಚನಂ ಕೃಷ್ಣ ದ್ವೈಪಾಯನೇರಿತಂ ದ್ವಾವೇವ ಪುರುಷವು ಲೋಕೆ ವಾಸುದೇವಾದನಂತರವು ಭೀಮಸ್ತು ಪ್ರಥಮಸ್ತತ್ರ ದ್ವಿತೀಯೋ ದ್ರೌಣಿರೇವ ಚ. ತಥೈವ ಅನ್ಯತ್ರ ವಚನಂ ಕೃಷ್ಣ ದ್ವೈಪಾಯನೇರಿತಂ. ಅದೇ ಮಹಾಭಾರತದಲ್ಲಿ ಒಂದು ಕಡೆಗೆ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಅವರವ್ರ ಮಾತನ್ನೇ ಕೋಟ್ ಮಾಡ್ತಾ ಹೋಗ್ತಾರೆ. ವೇದವ್ಯಾಸರು ಹೇಳ್ತಾ ಇದ್ದಾರೆ, ಕೃಷ್ಣ ದ್ವೈಪಾಯನೇರಿತಂ, ವೇದವ್ಯಾಸರಿಂದ ಹೇಳಲ್ಪಟ್ಟಂಥ ಮಾರಿತು. ಏನಂತ ಹೇಳ್ತಾರೆ? ದ್ವಾವೇವ ಪುರುಷವು ಲೋಕೆ ವಾಸುದೇವಾದನಂತರವು ಭೀಮಸ್ತು ಪ್ರಥಮಸ್ತತ್ರ ದ್ವಿತೀಯೋ ದ್ರೌಣಿರೇವ ಚ. ದ್ವಾವೇವ ಪುರುಷವು ಲೋಕೆ ವಾಸುದೇವಾದನಂತರ. ಲೋಕೆ ಇಡೀ ಲೋಕದೊಳಗೆ ಜಗತ್ತಿನೊಳಗೆ ದ್ವಾವ್ ಏವ ಪುರುಷವು. ಎಲ್ಲಿದೆ ವಾಕ್ಯ? ಇಂಥ ವಾಕ್ಯ ಎಲ್ಲಿ ಬಂದಿದೆ? ದ್ವಾವೇವ ಪುರುಷವು ಲೋಕೆ ಬಂದಿದೆಯಲ್ಲ ಭಗವದ್ಗೀತೆಯಲ್ಲಿ, ಅದೇ ಟೈಪ್ ಇರೋದು. ಅದಕ್ಕಂತೂ ಪೂರ್ತಿ ಮ್ಯಾಚ್ ಆಗುತ್ತೆ. ದ್ವಾವೇವ ಪುರುಷವು ಲೋಕೆ ವಾಸುದೇವಾದನಂತರವು. ನೋಡಿ, ಅಕ್ಷರ ಮಹಾಲಕ್ಷ್ಮಿ ಪುರುಷರಲ್ಲ, ಅದಕ್ಕೆ ಅವ್ರು ಬಿಟ್ಬಿಟ್ರು. ಪುರುಷರಲ್ಲಿ ಕೃಷ್ಣ ಆದಮೇಲೆ ಇಬ್ಬರೇ. ಕೃಷ್ಣ ಪುರುಷರಲ್ಲಿ ಭಾರಿ ಶ್ರೇಷ್ಠ ಇಬ್ಬರೇ. ಅದು ಸರಸ್ವತಿ ಭಾರತೀಯರು ಬರಲಿಲ್ಲ, ಸ್ತ್ರೀಯರು ಬರೋದಿಲ್ಲ ಇದರೊಳಗೆ. ಆದ್ದರಿಂದ ಇಬ್ಬರೇ. ಯಾರು? ಭೀಮಸ್ತು ಪ್ರಥಮಸ್ತತ್ರ, ಭೀಮ ಮತ್ತು ದ್ರೌಣಿ. ದ್ರೌಣಿ ಅಂದರೆ ಯಾರು? ಅಶ್ವತ್ಥ ಅವರು ಇಬ್ಬರೇ. ಅದು ಈಕ್ವಲ್ ಅಲ್ಲ, ಮತ್ತೆ ಪ್ರಥಮ ಅಂತ ಹೇಳ್ಬಿಟ್ರು, ಫಸ್ಟ್ ಆಮೇಲೆ ಸೆಕೆಂಡ್. ಅದು ಎಷ್ಟು ಕ್ಲಾರಿಟಿ ಇದೆ ಮಾತುಗಳಲ್ಲಿ. ಸುಮ್ಮನೆ ಇಬ್ಬರು ಅಂತ ಹೇಳ್ಬಿಟ್ಟಿದ್ರೆ ಈಕ್ವಲ್ ಆಗಿಬಿಡೋದು. ಭೀಮಸ್ತು ಪ್ರಥಮಸ್ತತ್ರ ದ್ವಿತೀಯೋ ದ್ರೌಣಿರೇವ ಚ. ಎರಡನೇ ವ್ಯಕ್ತಿ ಯಾರು ಅಂದರೆ ಅಶ್ವತ್ಥಾಮರು. ಈಗ ನೋಡಿ ಎಷ್ಟೋ ವಿಷಯಕ್ಕೆ ಉತ್ತರ ಇದೀಗ. ಅಲ್ಲ ಬಲರಾಮ ಅಂದ್ರಿ, ಆಮೇಲೆ ಅರ್ಜುನ ಅಂದ್ಬಿಟ್ರಿ, ಉಳಿದವ್ರಿಲ್ಲ ಅಂದ್ಬಿಟ್ರಿ, ಮತ್ತೆ ಅಶ್ವತ್ಥಾಮಾಚಾರ್ಯ ಏನು ಮಾಡಿದ್ರು ಅಂತ ಕೇಳಿದ್ರೆ ಬಂತೀಗ. ಯಾತಕ್ಕೆ ಹೇಳಲಿಲ್ಲ ಅಂತ ಕೇಳಿದರೆ ಅದು ಕಾರಣ ಹಿಂದೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಗಲೇ. ಇಷ್ಟೆಲ್ಲ ಇದ್ದಿದ್ದಕ್ಕೆ ಅರ್ಜುನ ಸ್ವಲ್ಪ ಮೇಲೆ ಬರ್ತಿದ್ದ. ಗಾಂಡೀವ, ಅಕ್ಷಯ ಬಂತನಕ್ಕೆ, ಕೃಷ್ಣನ ಸಾರಥ್ಯ, ಆಮೇಲೆ ಭೀಮನ ಕಪಿಧ್ವಜ, ಆಮೇಲೆ ಭೀಮನ ತಮ್ಮ ಆಗಿರೋದು, ಅಕ್ಷಯ ಕುದುರೆಗಳ ಅವಧ್ಯ, ರಸ ಅಭೇದ್ಯ,
ಅಕ್ಷಯ ಎಷ್ಟು ಇದೆಲ್ಲ ಸೇರಿದ್ದಕ್ಕೆ ಅಶ್ವತ್ಥಾಮರನ್ ಗೆಲ್ತಾ ಇದ್ದ ಅರ್ಜುನ. ನ್ಯಾಚುರಲ್ ಅಲ್ಲ ಅದು, ಎಕ್ಸ್ಟ್ರಾಡಿನರಿ ಏಡ್ ತೊಗೊಂಡು ಗೆಲ್ತಾ ಇದ್ದ. ಅದು ಕ್ಲಾರಿಫಿಕೇಶನ್ ಈಗ. ಆದ್ದರಿಂದ ಹೌದು, ಸುಮ್ಮನೆ ವಿಚಾರ ಮಾಡಿದರೆ ನೆಕ್ಸ್ಟ್ ಯಾರು ಬರ್ತಾರೆ? ಅರ್ಜುನ ಬರೋದಿಲ್ಲ. ಯಾರು ಬರ್ತಾರೆ? ಇವು ಯಾವುದೇ ಇಲ್ಲದೆ ಅರ್ಜುನ ಅಶ್ವತ್ಥಾಮರ ಅಂತ ಅರ್ಜುನ ಏನು ಮಾಡೋಕ್ಕಾಗಲ್ಲ. ಅಶ್ವತ್ಥಾಮರನ್ ಈ ಥರ ತೊಗೊಂಡು ಬಂದಿತ್ತು. ಚಿಕ್ಕ ಹುಡುಗರ ಗನ್ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅವ್ರು ಎಷ್ಟು ಎಕ್ಸ್ಪರ್ಟ್ ಆಗಿದ್ರು ಕೂಡ ಬಾಕಿಯವ್ರ ಕೈಲಿದೆ. ಅವ್ರು ಉಪಯೋಗ ಬರುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ. ಸ್ಟಿಲ್ ಡೇಂಜರ್. ಯಾಕೆ ಅಕಸ್ಮಾತ್ ಯಾವ್ದ್ರ ಬಂದರೂ ಇದಾದ್ರೂ ಆಗಿಬಿಡ್ಬೋದು. ಆ ಥರ ಆಗಿದೆ. ಬರೀ ತೊಗೊಂಡಾಗ ಶಕ್ತಿ ಕಡಿಮೆ, ಕೈಲಿ ವೆಪನ್ ಇದ್ದಾಗ ಬೇರೆ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಅರ್ಜುನ ಗ್ರೇಟ್ ಆಗಿರೋದು. ಅದರೊಳಗೆ ತಾರತಮ್ಯ ಸರಿಯಾಗಿದೆ. ಈ ತಾರತಮ್ಯ ಯಾತಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆದಾಗಿತ್ತು? ಬೇರೆ ಕಾರಣದಿಂದ ಡಿಸ್ಟರ್ಬ್ ಆಗಿತ್ತು. ಇಲ್ಲಿ ಹಾಗೆ ಎಷ್ಟು ಅಪಾಯಿಂಟ್ ಆಗ್ತಾರಲ್ಲ ಈಗ. ಫಸ್ಟ್ ರ್ಯಾಂಕ್ ಆಗಲಿಲ್ಲ, ಯಾರು ಇನ್ನೊಬ್ರು ಆಗಿಬಿಟ್ಟು. ಯಾಕೆ ಅಷ್ಟೆಲ್ಲ ಇನ್ಫ್ಲೂಯೆನ್ಸ್ ಅವನಿಗಿತ್ತು. ಯಾರು ಕಮಿಟಿ ಮೆಂಬರ್ಗೋ ಅವ್ರ ಚೇರ್ಮನ್ಗೋ ಏನೋ ಆಗಿರ್ತಾನೆ ಅವನು ನ್ಯಾಚುರಲ್ ಹೇಳಕ್ಕೆ ಹೋಗಲ್ಲ, ಹಾಡಾಗೋದು ಬಿಟ್ಬಿಡ್ತಾರೆ ಅವರು. ಇಲ್ಲಿ ಮಾತ್ರ ಹಾಗಲ್ಲ. ಎಕ್ಸ್ಟ್ರಾಡಿನರಿ ಬಂದಿದ್ದು ವಿಶೇಷ ದೇವರ ಸಂಕಲ್ಪ ಇದು. ಇದು ಮೋಸ, ಅದು ಸಂಕಲ್ಪ. ಭೀಮಸ್ತು ಪ್ರಥಮಸ್ತತ್ರ ದ್ವಿತೀಯೋ ದ್ರೌಣಿರೇವಚ. ಸೊ ದ್ರೌಣಿ ಅಂದ್ರಿ, ಅಲ್ಲಿ ರೋಹಿಣಿಯ ಅಂದ್ರಿ, ಮತ್ತೆ ವಿರೋಧ ಬಂತಲ್ಲ ಅಂದರೆ ಅವ್ರು ಮೂರು ಈಕ್ವಲ್. ಗರುಡ ಶೇಷ ರುದ್ರ ಆದ್ದರಿಂದ ಅದು ಸರಿ ಹೋಯ್ತು, ವಿರೋಧ ಬರಲೇ ಇಲ್ಲ. ಎಲ್ಲಿ ನೋಡಿದ್ರು ಕೂಡ ಕರೆಕ್ಟಾಗಿ ಹೊಂದುತ್ತೆ. ಸುಮ್ಮನೆ ಓದೋರಿಗೆ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ತತ್ವ ಸಮನ್ವಯಾತ್ ಅಂತ ಹೇಳಿ ಪ್ರತಿಯೊಂದು ಪದವನ್ನು ಕೂಡ ಪ್ರಸಂಗವನ್ನು ಕೂಡ ಸರಿಯಾಗಿ ಯೋಚನೆ ಮಾಡಿ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರದಲ್ಲಿ ಎಲ್ಲೆಲ್ಲೂ ವಿರೋಧ ಇಲ್ಲವೇ ಇಲ್ಲ. ನಾವು ತಪ್ಪರ್ಥ ಮಾಡಿ ವಿರೋಧ ತಿಳ್ಕೊಬೇಕೆ ಹೊರತು ರಿಯಲಿ ಏನಿಲ್ಲ, ಅಲ್ಲಿ ವಿರೋಧ ಇಲ್ಲ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲಿ ನೋಡಿದ್ರು ಅದೇ ಇದೆ, ಇವತ್ತಿಗೂ ಸತ್ಯ ಅದು. ಅದೇ ರೀತಿ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ. ಅದು ವಿಚಾರ್ಯ ಚ ಪುನಃ ಪುನಃ. ನೀವು ಹೇಳಿಲ್ಲ, ನೀವು ವಿಚಾರ ಮಾಡಿಲ್ಲ ಅಂತ ಅರ್ಥ. ವಿಚಾರ ಮಾಡಿದ್ದೀವಿ ಅಂದರೆ ಪುನಃ ಪುನಃ ಮಾಡಿಲ್ಲ ಅಂತ ಅರ್ಥ. ಪುನಃ ಪುನಃ ಅಂದರೆ ಅಸಕೃತ ಉಪದೇಶ, ಆವೃತ್ತಿ ಅಸಕೃತ ಉಪದೇಶ. ಕೆಲಸ ಮತ್ತೊಮ್ಮೆ ನೋಡಿ, ಸಾಮಾನ್ಯ ಡೌಟ್ ಬಂದಾಗ ಏನು ಮಾಡ್ತಾರೆ? ಇನ್ನೊಂದ್ಸತ್ತು ಓದಿ ಕೇಳ್ತಾರೆ. ಅದಕ್ಕೆ ಇನ್ನೊಂದ್ಸತ್ತು ವಿಚಾರ ಮಾಡಿದಾಗ ಇದಮೇಕಂ ಸುನಿಷ್ಪನ್ನ. ಉಳಿಯೋದೇನಪ್ಪ ಅಂದರೆ ಧ್ಯೇಯೋ ನಾರಾಯಣ ಸದ. ಯಾವುದೇ ಗ್ರಂಥ ತಗೊಂಡ್ರು ಕೂಡ ಆ ಸಿದ್ಧ ಆಗಲಿಲ್ಲ, ಗ್ರಂಥನೇ ಅಲ್ಲ, ಶಾಸ್ತ್ರನೇ ಅಲ್ಲ. ಇದು ಸ್ಪಷ್ಟ ತಿಳಿದಂತೆ ಆಯ್ತು. ಅದರಿಂದ ಭೀಮಸ್ತು ಪ್ರಥಮಸ್ತತ್ರ ದ್ವಿತೀಯೋ ದ್ರೌಣಿರೇವಚ ದ್ವಾವೇವ ಪುರುಷವು ಲೋಕೆ ವಾಸುದೇವಾದನಂತರವು ಭೀಮಸ್ತು ಪುರುಷ. ಇಲ್ಲಿ ಪುರುಷವು ಅಂತ ಹೇಳಿದ್ರಿಂದ ದ್ವಾವೇವ ಯಾವ ಪುರುಷ ಅಂತ ಸೇರಿಸ್ಕೋಬೇಕಲ್ಲೀಗ? ದ್ವಾವೇವ ಕ್ಷರಪುರುಷವು. ಯಾರಿವರು? ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಆಗ ಅದಕ್ಕೂ ಇದಕ್ಕೆ ಸರಿಯಾಗಿ ಮ್ಯಾಚ್ ಆಗುತ್ತೆ. ಭಗವದ್ಗೀತೆ 15ನೇ ಅಧ್ಯಾಯ ಅಂದರೆ ಏನದು? ಇಡೀ ಗೀತಾಸಾರ. 15ನೇ ಅಧ್ಯಾಯ ಗೀತಾಸಾರ. ಅದಕ್ಕೇನೆ ಅದೊಂದಾರು ಪಾರಾಯಣ ಮಾಡಿ ಅಂತ ಹೇಳಿರೋದು. ಅದು ಆಗದೆ ಹೋದರೆ ಕೊನೆ 5 ಶ್ಲೋಕ ಅದರಲ್ಲೂ ಇಂಪಾರ್ಟೆಂಟ್. ಸರ್ವಶಾಸ್ತ್ರಗಳಲ್ಲಿ ಮಹಾಭಾರತ, ಅದರಲ್ಲಿ ಭಗವದ್ಗೀತಾ, ವಿಷ್ಣು ಸಹಸ್ರನಾಮ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ, ಅದರಲ್ಲೂ ಕೊನೆ 5 ಶ್ಲೋಕ. ಅದರಲ್ಲಿ ಬಂದಿರೋದೇನು? ಬರೀ ವಿಷ್ಣು ಸರ್ವೋತ್ತಮ ಒತ್ತಾರೆ. ಅಂದಮೇಲೆ ಬೇರೆ ಬೇರೆಯವರು ಒಪ್ಕೊಂಡಿದ್ದಾರೆ ಇದನ್ನು. 3 ಮತದವರು ಒಪ್ಕೊಂಡ್ಬಿಡ್ತಾರೆ ಭಾರಿ ಶ್ರೇಷ್ಠ. ಅಂದಮೇಲೆ ನೀವು ಬೇರೆ ಹೇಳೋಗಿಲ್ಲೇ ಇಲ್ಲ, ಅದನ್ನೇ ಹೇಳಬೇಕು. ಅದು ಸರಿಯಾಗಿ ಮ್ಯಾಚ್ ಆಗೋ ಶ್ಲೋಕ ಮತ್ತೊಂದು ಬಂತಿದೆ. ಭೀಮಸ್ತು ಪ್ರಥಮಸ್ತತ್ರ ದ್ವಿತೀಯೋ ದ್ರೌಣಿರೇವಚ. ಈಗ ಹಾಗಿದ್ರೆ ಯಾಕೆ ಸ್ವಲ್ಪ ಚೇಂಜಸ್ ಕಾಣಿಸುತ್ತಲ್ಲ ಅಂತ ಕೇಳಿದರೆ, ದುರ್ಯೋಧನೆ ಗೊತ್ತಾಗಲಿಲ್ಲ. ಏನು ಗೊತ್ತಾಗಲಿಲ್ಲ ಗೊತ್ತೇನೋ ಅವನಿಗೆ? ಎಲ್ಲೋ ತಾರತಮ್ಯ ಕೇಳಿದ್ದ. ಅವ್ನು ಭಾರಿ ಶ್ರೇಷ್ಠ ಅಂತ ಗೊತ್ತಿತ್ತು. ಅರ್ಜುನ ಶಿವ ಅಲ್ಲ, ಆದ್ದರಿಂದ ಸೋತೆ ಗೆಲ್ದೇ ತಿಳ್ಕೊಂಡು ಇವೆಲ್ಲ ನೋಡಲಿಲ್ಲ. ಆ ಕೂಲಂಕಷ ನೋಡದೆ ಹೋಗಿದ್ದಕ್ಕೆ ಹಾಗಾಯ್ತು. ಅರ್ಥ ಆಯ್ತಾ? ಇದು ಸರಿಯಾಗಿ ಯೋಚನೆ ಮಾಡಿ. ಪಂಚಾಂಗ ಅಂತಿದೆ ಈಗ. ಕೆಲಸ ಏನು ಮಾಡ್ತಾರೆ? 5 ಚೆನ್ನಾಗಿದ್ರೆ ನಂಬರ್ 1. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲ ಸರಿ ಇದ್ರೆ ಏನದು? ಭಾರಿ ಶ್ರೇಷ್ಠ ಮುಹೂರ್ತ. ಆದರೆ ಕೆಲವು ಮುಹೂರ್ತ ಇಟ್ಕೊಟ್ಟಿದ್ದಾರೆ, ಶನಿವಾರ ಇಟ್ಕೊಂಡಿರ್ತಾರೆ. ಶನಿವಾರ ಮದುವೆ ಮಾಡ್ತಾರೆ ಎಷ್ಟೋ ಸಲ. ವಾರ ದೋಷ ಇದೆ, ಆ್ಯಕ್ಚುಲಿ ವಾರ ದೋಷ ಅದು. ಆದರೆ ಉಳಿದು 4 ಸರಿ ಇದೆ. ಅವಾಗ ಏನು ಮಾಡ್ತಾರೆ? ಮಾಡಿಬಿಡ್ತಾರೆ. ಕೆಲವು ಸರ್ತಿ ನೋಡಿದರೆ ವಾರ ಭಾರಿ ಚೆನ್ನಾಗಿದೆ. ನಾವು ತುಂಬ ಜನ ವಾರ ಅಷ್ಟೇ ನೋಡೋದು, ತುಂಬ ಜನಗಳು ವಾರ ಚೆನ್ನಾಗಿದೆ, ಆ ನಕ್ಷತ್ರದ ಏನು ಚೆನ್ನಾಗಿಲ್ಲ. ಆದ್ದರಿಂದ ಏನು ಮಾಡ್ತಾರೆ? ಚೆನ್ನಾಗಿಲ್ಲ ಅಂತ. ವಾರ ಸರಿ ಇದೆ, ಸೆಲೆಕ್ಟ್ ಮಾಡಲಿಲ್ಲ. ವಾರ ದೋಷ ಸೆಲೆಕ್ಟ್ ಮಾಡಿದ್ರು. ಉಳಿದು 4 ಇದೆಯಲ್ಲ, ಹಾಕಿ 4 ಕೆಲಸ. 5 ಹೋಪ್ಲೆಸ್ ಇದ್ದರೆ ವರ್ಸ್ಟ್ ಅದು. 5 ಸರಿ ಇದ್ದರೆ ಬೆಸ್ಟು, 5 ಆಪೋಸಿಟ್ ಇದ್ದರೆ ವರ್ಸ್ಟ್ ಅದು. ಅದರ ಕೊನೆ 3:2 ಬರುತ್ತೆ ಕೊನೆ ಬಂದಾಗ. ಅದರಲ್ಲಿ ನೋಡಿಬಿಟ್ಟು ಅವ್ರ ಎಕ್ಸೆಪ್ಷನ್ನು ಎಲ್ಲ ಸರಿ ಇದೆ. ಗುರುವಾಸ್ತ, ಶುಕ್ರಾಸ್ತ, ಇದೆಲ್ಲ ಗಾಲು. ಹಾಗೆ ಪಂಚಾಂಗ ಹಾಕಿ ಗುರುವಾಸ್ತ ಶುಕ್ರಾಸ್ತ ಅಂತ ಹಾಕಿರ್ತಾರಲ್ಲ, ಅವಾಗ ಮುಹೂರ್ತಗಳು ಇರೋದೇ ಇಲ್ಲ, ಹೋಗ್ಬಿಡುತ್ತಲ್ಲ. ಎಲ್ಲ ಸರಿ ಇದೆ, ತಮಾಷೆ ಅಂದರೆ ಅಸ್ತ ಆಗಿಬಿಟ್ಟಿದ್ದಾರೆ. ಆದರೆ ಒಂದು ಸರಿ ಇಲ್ಲ, ಗುರು ಅಸ್ತ ಇಲ್ಲ. ಈಗ ಒಂದು ನೆಕ್ಸ್ಟ್ ಟೈಮ್ ಮಾಡ್ತಾನೆ, ಅಸ್ತ ಇಲ್ಲ, ಸ್ವಲ್ಪ ಅದು ವೀಕ್ ಅದು. ಆದರೆ ಇದು ಸ್ಟ್ರಾಂಗು ಅಸ್ತ. ಅಂದರೆ ಬೇಸಿಕಲಿ ಹಾಲಿಡೇ ಇದೆ, ಎಲ್ಲ ಚೆನ್ನಾಗಿದೆ, ವರ್ಕಿಂಗ್ ಡೇನೇ ಅಲ್ಲ ಅಂತಾರಲ್ಲ ಹಾಗೆ. ಅಲ್ಲಿ ಏನು ಮಾಡಬೇಕು? ತೊಗೊಂಡೋಗಿ ರಿಪೋರ್ಟ್ ಮಾಡ್ಕೊಡಾಗೆ ಇಲ್ಲ. ಈ ರೀತಿ ಯೋಚನೆ ಮಾಡಿದರೆ ಒಂದೊಂದೇ ಫ್ಯಾಕ್ಟ್ರಿ ನೋಡಬಾರ್ದು ಯಾವಾಗಲೂ. ಅದಕ್ಕೆ ಯಾರು ಬೇಕಾಗ್ತಾರೆ? ಅದಕ್ಕೆ ತಿಳಿದವ್ರು ಬೇಕಾಗ್ತದೆ.
ಅದಕ್ಕೆ ತಿಳಿದವರು ತಸ್ಮಾದ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಸ್ಥೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ. ಲೌಕಿಕ ಓದಲಿಕ್ಕೆ ಇವತ್ತು ನಮಗೆ ಇನ್ಸ್ಟಿಟ್ಯೂಷನ್ಗಳು ಬೇಕು, ಶಾಸ್ತ್ರ ಓದಲಿಕ್ಕೆ ಭಾರಿ ಬೇಕು ಅದಕ್ಕೆ. ಹೌದು ಮಧ್ಯಾಹ್ನ ಅಲ್ಲ, ಕೆಲವು ವಿಷಯಗಳಿಗೆ ಉದಾಹರಣೆ ಬಂತಪ್ಪ, ಇವತ್ತು ದಿವಸ ಏನೂ ಚೆನ್ನಾಗಿಲ್ಲ, ಆದರೆ ಅವ್ರು ಹೇಳಿದ ಲಾಸ್ಟಿಗೆ ಇವತ್ತು ರಿಪೋರ್ಟ್ ಮಾಡ್ಕೋಬೇಕು. ಅವರು ಟೀಚರ್ ಕೂತ್ಕೊಂಡು ಇನ್ನೊಬ್ರು ಹೋಗ್ಬಿಡುತ್ತೆ ಅಷ್ಟೇ. ಅವೇನು ಮಾಡಬೇಕಾಗ ಇಡೀ ದಿವಸದಲ್ಲಿ ಅಭಿಜಿತ್ ಶ್ರೇಷ್ಠ ಅವಾಗ ಹೋಗೋದು ಹೇಳಿ ಸಾಕು. ಅವಾಗೇನು ಮಾಡುತ್ತೆ ಅದು, ಆ ಇಡೀ ದಿವಸದ ಆ ಮಟ್ಟಿಗೆ ತೆಗೆದು ಆ ಕಾಲಕ್ಕೆ ತೆಗೆದು ಹಾಕಿಬಿಡುತ್ತೆ. ಆ ಕಾಲಕ್ಕೆ ಇರೋದು ಅಭಿಜಿನ್ ಮುಹೂರ್ತ, ಪ್ರತ್ಯೂಷ ಬೆಳಗಿನ ಜಾವ, ಪ್ರದೋಷ ಕಾಲ, ಮೂರರಲ್ಲಿ ಏನಿರುತ್ತೋ ವಿಶೇಷ. ಅದಕ್ಕೆ ಸಂಧ್ಯಾವಂದನೆ ಮಾಡೋದು ಆ ಟೈಮಿನಲ್ಲಿ. ಸಂಧ್ಯಾವಂದನೆ ಕರೆಕ್ಟ್ ಮುಹೂರ್ತ ಅಭಿಜಿನ್ ಮುಹೂರ್ತನೇ. ಬೆಳಿಗ್ಗೆ ಸೂರ್ಯೋದಯ, ಸಾಯಂಕಾಲ ಸೂರ್ಯಾಸ್ತ, ಮೂರರಲ್ಲಿ ಏನಿರುತ್ತಾಗ ವಿಶೇಷವಾದ ಒಂದು ದೋಷ ಪರಿಹಾರ ಆಗ. ಆಸುರಿ ಶಕ್ತಿಗಳಿಗೆ ಭಾರಿ ಸ್ಟ್ರಾಂಗ್ ಆಗೋದಾಗ. ಆದ್ರೆ ದೈವಿಕ ಕೆಲಸಕ್ಕೆ ಹೊರಟಾಗೋದು ಏನು ಮಾಡಕ್ಕೆ ಬರೋದಿಲ್ಲ, ಎಲ್ಲ ಸಬ್ಡ್ಯೂ ಆಗಿಬಿಡುತ್ತೆ. ಆ ದೃಷ್ಟಿಯಿಂದ ಶ್ರೇಷ್ಠ, ಅದು ಒಳ್ಳೇದೇ. ಅಭಿಜಿನ್ ಮುಹೂರ್ತಕ್ಕೆ ಒಳ್ಳೆ ಅರ್ಥ. ದ್ವಾವೇವ ಪುರುಷವು ಲೋಕೆ. ಇನ್ನೂ ಮುಹೂರ್ತ ಭಾಳ ಜನ ಗೊತ್ತಿಲ್ಲ, ಮೆಕ್ಯಾನಿಕಲಿ ಮಾಡೋರೇ ಇರ್ತಾರೆ, ಮಹಾಮೂರ್ಖರು ಇರ್ತಾರೆ. ಯಾರು ಒಳ್ಳೆ ಆರ್ಡರ್ ಬಂದಿದೆ, ಯಾರು ಯೋಚನೆ ಕೇಳ್ತಾರೆ, ಹೇಳ್ತೀವಿ ಇವತ್ತು ಏನು ಮಾಡಿ ಚೆನ್ನಾಗಿಲ್ಲ, ಹೋಗಲೇ ಬೇಡ ಅಂದ್ಬಿಡ್ತಾರೆ. ಇನ್ನೂ ಬಿಟ್ಟು ಹೋದ್ರೆ ಹೋದಾಗ ಕೆಲಸನೂ ಹೋಯ್ತು, ಇಲ್ಲ ಇಲ್ಲ. ಅದು ನಮ್ಮ ಶಾಸ್ತ್ರ ಎಷ್ಟು ಪ್ರಾಕ್ಟಿಕಲ್ ಅದೇ ಅಂದರೆ, ನಿಮಗೆ ಹೋಗೇಬೇಕಾದ್ ಬಂದಿದೆಯೋ ಏನೂ ನೋಡಬೇಡ ಹೋಗ್ಬಿಡು ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಏನೇನೂ ನೋಡಬೇಡ, ಸೀದಾ ಹೋಗಿ ರಿಪೋರ್ಟ್ ಮಾಡೋಕೆ ಅಷ್ಟೇ. ಅದಕ್ಕೆ ಆಪ್ಷನ್ನೇ ಇಲ್ಲ. ಅದಕ್ಕೆ ಎಲ್ಲಿ ಮಾಡ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಮುಹೂರ್ತ ಹೊಡೆದು ಕೂತ ಹೋಗ್ಬಿಡ್ತಾರೆ. ಸತ್ವೇರು ಏನು ಮಾಡ್ತಾರೆ, ಅರ್ಲಿಯಸ್ಟ್ ಅವ್ರು ಹೇಳ್ತಾರೆ ಬೇಗ ಬಂದಷ್ಟು ವಾಸಿ ಅಂತ ಹೇಳ್ತಾರೆ. ಬೇಗ ಬಂದು ಪ್ಯಾರಾಲಿಸಿಸ್ಸು, ಹಾರ್ಟ್ ಅಟ್ಯಾಕ್ ಎಲ್ಲ ಎಂಥವು ಟೈಮ್ ವೆರಿ ಕೌಂಟ್ಸ್. ಅದು ವಿತಿನ್ 1 hour ಹೋದರೆ ಪ್ಯಾರಾಲಿಸಿಗಂತೂ ಭಾರಿಷ್ಟು ಕ್ಯೂರ್ ಮಾಡಿಬಿಡ್ತಾರೆ. ವಿತಿನ್ 1 hour ಕೊಟ್ಟರೆ ಎಷ್ಟು ಬೇಗ ಹೋಗ್ತೀರೋ ಅಷ್ಟು ಬೇಗ ಕೆಲಸ ಆಗುತ್ತೆ. ಆದರೆ ಇದಕ್ಕೆ ಹಾರ್ಟ್ ಅಟ್ಯಾಕ್ ಹೇಳಕ್ಕೆ ಬರಲ್ಲ, ಪ್ಯಾಸಿವ್ ಆದಾಗ ಏನು ಮಾಡೋಕ್ಕೆ ಬರೋದಿಲ್ಲ. ಸ್ಟಿಲ್ ಬೇರೆದಕ್ಕಿಂತ ಮಚ್ ಬೆಟರ್, ಡಿಲೇ ಮಾಡೋದಕ್ಕಿಂತ ಮಚ್ ಬೆಟರ್. ಇದೆಲ್ಲ ಜನಕ್ಕೆ ಗೊತ್ತಿರೋದಿಲ್ಲ. ಶಾಸ್ತ್ರ ಎಂದ ಹೇಳಿದೆ, ಬಂದರೆ ಏನೇನೂ ನೋಡಬೇಡಿ ತಕ್ಷಣ. ಇದೆಲ್ಲ ಯಾರು ಹೇಳೋದಿಲ್ಲ, ಅದ್ರದ್ದು ಪಂಜಿತ ಆಗುತ್ತೆ. ಇದು ತುಂಬ ಜನ ಮದುವೆ ಏನು ಮಾಡ್ತಾರೆ ಗೊತ್ತಾ, ಒಳ್ಳೆ ಮದುವೆ ಹಾಳು ಮಾಡಿಬಿಡ್ತಾರೆ. ಎಲ್ಲ ಸರಿ ಇರುತ್ತೆ, ಯಾವುದೋ ಸಣ್ಣ ದೋಷ ಇರುತ್ತೆ, ಕೊಡೋದಿಲ್ಲ ಅಂತ ಹೇಳ್ತಾರೆ, ಅವ್ರು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಆಮೇಲೆ ಮದುವೆನೇ ಆಗಲ್ಲ ಕೆಲವರಿಗೆ. ಎಷ್ಟೋ ಸಲ ಕಾದು ಹೋಗ್ಬಿಡ್ತಾರೆ ಆ ಕಡೆಗೆ. ಕೆಲವರು ಡಿಸ್ಗಸ್ಟ್ ಆಗಿಬಿಡ್ತಾರೆ. ಇದು ಬೇಕಾಷ್ಟು ಕೇಸ್ ಅಂಥದ್ದಾಗಿದೆ. ಒಳ್ಳೆ ಪುರೋಹಿತ ಏನು ಮಾಡ್ತಾನೆ ಗೊತ್ತಾ, ಒಳ್ಳೆ ಲಾಯರ್ ಏನು ಮಾಡ್ತಾರೆ, ಆದಷ್ಟು ಕೇಸ್ ಸಾಲ್ವ್ ಮಾಡಬೇಕು. ಮತ್ತು ಎಕ್ಸ್ಪರ್ಟೈಸ್ ಯಾತಕ್ಕೆ ಬೇಕು ನಮಗೆ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಈ ಕಾರ್ ಕೆಟ್ಟೋಗ್ಬಿಟ್ಟಿದೆ, ಏನಾರು ಮಾಡಿ ಪ್ರಯಾಣ ಹೋಗ್ಬೇಕು, ಆ ಥರ ಆ್ಯಂಗಲ್ ಯೋಚನೆ ಮಾಡ್ತಾನೋ. ಇವನ್ ಹಾಗಲ್ಲ, ಬಿಟ್ಟೋಗ್ಬಿಡಿ ಅಂತ ಹೇಳಿದ್ರೆ ಕೆಲಸ ಮುಂದೆ ಹೋಗ್ಬೇಕು. ಅವ್ರಿಗೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು. ಅದಕ್ಕೆ ಹೇಳ್ತಾರೋ ಯೋಚನೆ ಮಾಡಬೇಡಿ. ಮತ್ತು ಎಂಥ ಇದಕ್ಕೂ ಗೋತ್ರ ಒಂದಾಗಿ ಏನು ಮಾಡೋಕ್ಕೂ ಬರೋದಿಲ್ಲ. ಗೋತ್ರ ಬಿಡದೆ ಹೋದರೆ ಏನು ಮಾಡಿದ್ರೆ ಇನ್ವ್ಯಾಲಿಡ್. ಅದು ಸರಿ ಹೊಂದಿರೆ ಏನೇ ಇದ್ರೂ ಕೂಡ ಅದಕ್ಕೆ ಶಾಂತಿ ಬೇಕಾದಷ್ಟಿದೆ, ಗೊತ್ತಾಯ್ತಾ? ಶಾಂತಿ ಮಾಡ್ಕೊಂಡು ಮಾಡಕ್ಕೆ ಬರುತ್ತೆ. ಮತ್ತು ಬಾಲ್ಯ ವಿವಾಹಕ್ಕೆ ನೋಡೋಷ್ಟು ಪ್ರೌಢ ವಿವಾಹಕ್ಕೆ ನೋಡಬೇಡ್ರಿ. ಬಾಲ್ಯ ವಿವಾಹಕ್ಕೆ ತುಂಬ ಯಾತಕ್ಕೆ ನೋಡ್ಬೇಕು ಹೇಳಿ? ಇಬ್ಬರಿಗೂ ಗೊತ್ತಿಲ್ಲ, ಹುಡುಗ ಇಬ್ಬರು ಚಿಕ್ಕವ್ರು ಏನೂ ಗೊತ್ತಿಲ್ಲ, ಅವ್ರಿಗೆ ಮದುವೆ ಅಂದ್ರೇ ಗೊತ್ತಿಲ್ಲ. ಅದಕ್ಕೆ ಇವನ್ನೆಲ್ಲ ಜಾಸ್ತಿ ನೋಡಬೇಕಾಗ. ಬಟ್ ದೊಡ್ಡವರಾದಾಗ ಏನವರಿಗೆ ಇದೆಲ್ಲ ಸರಿ ಇದ್ದು ಮನಸ್ಸು ಒಪ್ಪಿಗೆ ಆದರೆ ಕೆಲವು ದೋಷ ಬಿಟ್ಟುಬಿಡಿ ಅಂತ ಹೇಳ್ತಾರೆ, ಕೆಲವು ದೋಷ ಇಗ್ನೋರ್ ಮಾಡಿಬಿಡಿ ಅಂತ ಹೇಳ್ತಾರೆ. ಇವರು ಗೋತ್ರನೇ ಇಗ್ನೋರ್ ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು. ಕೆಲವು ದೋಷ ಇಗ್ನೋರ್ ಮಾಡ್ಬೋದು, ಅವರಿಬ್ರು ಒಪ್ಕೊಂಡ್ರೆ, ಗೊತ್ತಾಯ್ತಾ? ಅವರಿಬ್ರು ಭಾವ ಕೂಡಿ ಬಂದುಬಿಟ್ರೆ ಓಕೆ ಅಂತ ಹೇಳ್ತಾರೆ. ಇವೆಲ್ಲ ಡೀಟೇಲ್ಸ್ ಇವೆಲ್ಲ. ಇವು ತುಂಬ 99% ಜನ ಏನು ಮಾಡ್ತಾರೆ ಗೊತ್ತಾ, ಹೋದರೆ ಆಗ ಕ್ಯಾನ್ಸಲ್ ಮಾಡೋಕ್ಕೆ ನೋಡ್ತಾರೆ ಫಸ್ಟ್. ಅವನು ಯಾರೋ ಬೇರೆ ಜ್ಯೋತಿಷಿ ಒಪ್ಪಿದ್ದ ಅಂದರೆ ಮೊದಲು ಅಗೇನ್ ಅಪೋಸ್ ಮಾಡ್ತಾರೆ. ಯಾತಕ್ಕೆ? ಅವನು ದಡ್ಡ ಅಂತ ಹೇಳೋದಕ್ಕೋಸ್ಕರ. ನೀವು ನನ್ನ ಹತ್ರ ಬಂದಿರಿ, ಪುಣ್ಯ ಇದ್ರೆ ಹಾಳಾಗಿ ಹೋಗ್ತಿದ್ರಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಅವ್ರು ಆಡ್ಬಾರ್ದು, ಅವ್ರು ಒಳ್ಳೆ ಕೆಟ್ಟದಾಗ ಹೇಳ್ಬಿಟ್ಟಿದ್ದಾರೆ, ಸರಿಯಲ್ಲ ಅಂತೇಳಿ ಬಿಡಿಸ್ಬಿಡ್ತಾರೆ. ಹಾಗೆ ಮಾಡಬಾರ್ದು, ಕನ್ಸ್ಟ್ರಕ್ಟಿವ್ ಆಗಿ ಹಾಡಬೇಕು. ಯಾವುದೇ ಸಮಸ್ಯೆನ ಸಾಲ್ವ್ ಮಾಡೋದು ಗ್ರೇಟೇ ಹೊರತು ಯಾವುದು ಗ್ರೇಟ್ ಅಲ್ಲ. ಯಾವ ಸರಿ ಮಾಡೋದಿಲ್ಲ, ಇಂಪಾಸಿಬಲ್, ಮಾಡೋಕ್ಕೆ ಬರೋದೇ ಇಲ್ಲ. ಇದನ್ನು ಎಲ್ಲಿ ಬೇಕಾದ್ರೂ ಹೋಗು, ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲಿ ಬೇಕಾದ್ರೂ ಮಾಡೋಕ್ಕೆ ಬರೋದಿಲ್ಲ. ಅದು ಕರೆಕ್ಟ್. ಎಷ್ಟು ಕಾಣಿಕೆ ಕೊಟ್ಟರು ಒಪ್ಪೋದಿಲ್ಲ ಅಂತ ಹೇಳ್ತಾ. ಏನು ಕೊಟ್ಟರು ತಪ್ಪು ಅಂದ್ರೆ ತಪ್ಪೆ. ನಮ್ಮಲ್ಲಿ ಎಷ್ಟು ಹೋಗಿ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದ ಮಕ್ಕಳಿಗೆ ಉಪನಯನ ಮಾಡಿಸ್ಬಿಟ್ಬಿಡ್ತಾರೆ. ನಮ್ಮ ಪುರೋಹಿತರಿಗೆ ಕೇಳಿದರೆ ದುಡ್ಡು ನೀವು ಕೊಡ್ತಿದ್ದೀರಾ ಅಂತ ಕೇಳ್ತಾರೆ. ನೀವು ಕೇಳೋಕ್ಕೋರೆ ನಮ್ಮ ಮಠದವ್ರು ಕೇಳೋದು ಯಾವ ಮಠದ ಅಂತ ಕೇಳ್ತಾರೆ. ಇವ್ರು ನಮ್ಮ ಮಠದವ್ರು ಮಾಡಿ ನೀವ್ಯಾಕೆ ಬೈತೀರಿ ಅಂತ ಅವ್ರು ಅಂತಾರೆ. ಹೀಗಾಗಿ ಎಲ್ಲ ಹೋಗ್ಬಿಡುತ್ತೆ ಧರ್ಮ. ತಮ್ಮ ಮಠದವ್ರು ಏನು ಮಾಡಿದ್ರು ಸರಿ, ಬೇರೆ ಏನು ಮಾಡಿದ್ರು ತಪ್ಪು. ಅದರಲ್ಲೇ ಧರ್ಮ ನೂರಂಗೆ ಹೋಗೋದು. ಅದರಲ್ಲಿ ಇದೆಲ್ಲ ಇರಬಾರ್ದು. ಧರ್ಮ ಅಂದ್ರೆ ಧರ್ಮ. ಯಾವ ಕೋರ್ಟ್ಗೆ ಹೋದ್ರೂ ತಪ್ಪೇ. ಮರ್ಡರ್ ಮಾಡಿದ್ರೆ ಶಿಕ್ಷೆ ಕೊಡೋಕಷ್ಟೇ. ಯಾವ ದೇಶದವನು ಯಾವ ರಾಜ್ಯದವನು ಕೌಂಟಾಗಲ್ಲ. ಸುಪ್ರೀಂ ಕೋರ್ಟ್ ಹೋದಾಗ ಅವ್ರು ಸ್ಟೇಟ್ ನೋಡಲ್ಲ, ಏನು ನೋಡ್ತಾರೆ, ಮೆರಿಟ್ ಆಫ್ ದಿ ಕೇಸ್ ಅಷ್ಟೇ. ಮೆರಿಟ್ ಆಫ್ ದಿ ಕೇಸ್ ಮೇಲೆ ಜಡ್ಜ್ಮೆಂಟ್ ಕೊಡಬೇಕೇ ಹೊರತು ಬೇರೆ ಯಾವ ಪಾಯಿಂಟು ಕೌಂಟ್ ಆಗಬಾರ್ದು. ಆ ರೀತಿ ಯೋಚನೆ ಮಾಡಿ ಇವತ್ತು ಎಷ್ಟು ಅದರಿಂದ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾವೆ. ಕೊನೆಗೆ ಲೇಟ್ ಆಗಿಬಿಡುತ್ತಲ್ಲ, ಏನೋ ಆಗೋಗ್ಬಿಡುತ್ತೆ ಕರೆಗೆ. ಸ್ವಲ್ಪ ಸರಿಯಾಗಿ ಬುದ್ಧಿ. ಈಗಂತೂ ಭಾರಿ ಕಷ್ಟ, ಮದುವೆ ಆಗೋದೇ ಭಾರಿ ಕಷ್ಟ ಈಗ. ಅಂಥ ಹೊತ್ತಿನಲ್ಲಿ ಮದುವೆ ಬ್ರೇಕ್ ಮಾಡ್ತಾ ಹೋದ್ರೆ ಏನು ಉಳಿಯುತ್ತಾಗ?
ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಗಿ ಮಾಡಿಬಿಟ್ರೆ ಇವತ್ತು ನೂರಾರು ಮದುವೆ ನಾವು ಎಷ್ಟೋ ಜನ ಕೇಳಿದ್ದೇನೆ, ಇದೇ ಆಯಿತು ಬಿಟ್ಟು ಕೊನೆಗೆ ಆಗಲೇ ಇಲ್ಲ ಅಂತ. ಹಾಗೆ ಮಾಡಬಾರ್ದು. ಹಾಗೆಲ್ಲ ಇದೆಲ್ಲ ಯಾತಕ್ಕೆ ಕೇಳಿದೆ ಅಂದರೆ ಈ ಪ್ರಸಂಗ ಹೇಗೆ ನಿರ್ಣಯನೋ ಹಾಗೆ. ಮೆಕ್ಯಾನಿಕಲಿ ನೋಡಿದರೆ ಏನೇನೋ ಕಾಣಿಸುತ್ತೆ, ಸ್ವಲ್ಪ ಡೀಪಾಗಿ ಹೋದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಕ್ಷಯ ವಿಶುದ್ಧಿ ದಿವ್ಯವು ಏನ ಹಾಂ 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 ಗೊತ್ತಾ? ಇನ್ನೊಮ್ಮೆ ಹೇಳಿ, ಗೊತ್ತಾಗಲಿಲ್ಲ. ಏನು ಹೇಳಿ, ಇನ್ನೊಮ್ಮೆ ಹೇಳಿ. ಹೌದು ಹೌದು ಹೌದು. ಹಾಂ 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 ಮಾಸಿಕೆಗಳ ಮಾಸಿಕ ಹಾಂ 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 ಅದೇ ಅತ್ಯುತ್ತಮ ಪಕ್ಷ ಪಿಂಡ ಪ್ರದಾನ ಮಾಡಿ. ಇನ್ನೂ ನಿಮಗೆ ಗೊತ್ತಿಲ್ಲ, ಅಲ್ಲ ವರ್ಷ ಪೂರ್ತಿ ಪ್ರತಿನಿತ್ಯ ಸಾಧ್ಯ ಮಾಡೋಕೆ ಗೊತ್ತಿದೆ. ಅದು ಮಾಡೋರಿದ್ದಾರೆ ಇವತ್ತುಗಳು. ಮೊದಲೇ ವರ್ಷ ಪೂರ್ತಿ ಪ್ರತಿನಿತ್ಯದಲ್ಲೂ ಸಾಧ್ಯ ಮಾಡಬೇಕು. ಏಕಾದಶಿ ಒಂದು ಬಿಟ್ಬಿಟ್ರೆ ಅಷ್ಟು ದಿವಸ ವರ್ಷ ಪೂರ್ತಿ ಭಾರಿ ಶ್ರೇಷ್ಠ. ಇವತ್ತಿಗೂ ಆ ರೀತಿ ಮಾಡೋರು ಇದ್ದಾರೆ ವರ್ಷ ಪೂರ್ತಿ. ಅಲ್ಲಿ 16ರನ್ನು ಬಿಡಿಸೋರು ಇದ್ದಾರೆ, ಗೊತ್ತಾಯ್ತಾ? 16ರಲ್ಲಿ ಆಪತ್ಕಾಲಕ್ಕೆ 16 ಕಂಪಲ್ಸರಿ ಪಿಂಡ ಪ್ರದಾನ ಮಾಡಿದ್ರೆ ಸಾಧ್ಯನೇ ಅಲ್ಲ, ಗೊತ್ತಾಯ್ತಾ? ತೀರಾ ಅದಲ್ಲೇ ಅಲ್ಲ. ಅದು ಯಾರಿಗೆ ಅತ್ಯಾಪತ್ ಕಾಲ ಬಂದಿರ್ತದೆ, ರೋಗಾದಿಗಳಿರ್ತದೆ, ಪಾಪ ವಯಸ್ಸಾಗಿರ್ತದೆ, ಕೂಡ್ಲಕ್ಕೆ ನಿಲ್ಲಕ್ಕೆ ಬರಲ್ಲ, ಅವ್ರೇನು ಮಾಡಬೇಕಾಗ ಸಂಕಲ್ಪ ಶ್ರಾದ್ದ ಮಾಡಿ ಅಂತ ಹೇಳ್ತಾರೆ. ಬರೀ ತರ್ಪಣನೂ ಕೊಡ್ಬೋದು, ಏನು ಮಾಡೋಕ್ಕೆ ಕೈಲಿ ಆಗೋದೇ ಇಲ್ಲ, ಬೇರೆಯವರು ಇಲ್ಲೇ ಇಲ್ಲ ಮಾಡಲಿಕ್ಕೆ. ಅವಾಗ ಹೇಳ್ತಾರೆ. ಉಳಿದಂತೆ ಪಿಂಡ ಪ್ರದಾನ ಮಾಡಿದ ಹೊರ ಸಾಧ್ಯ ಅಲ್ಲ. ನಿಮ್ಗೆ ಏನು ಇಲ್ಲದೆ ಹೋಗಲಿ ಬಿಡಿ, ಯಾರೂ ಸಿಗಲಿಲ್ಲ ಪುರೋಹಿತರು ಹೋದಲ್ಲೋ ಪಿಂಡ ಕಟ್ಟಿಟ್ಬಿಡಿ ಸಾಕು, ಕೊನೆ ಪಟ್ಟ ಅಷ್ಟರ ಮಟ್ಟಿಗೆ ಪಿಂಡ ಕೆಡ್ತಾರೆ. ಅಷ್ಟೇ ಮಾಡಬೇಕು ಅಂತ ಅರ್ಥ ಅಲ್ಲ. ಲಾಸ್ಟ್ ಚಾನ್ಸ್ ಏನು ಬರೋದ್ರೆ ಪಿಂಡ ಮಾತ್ರ ತಪ್ಪಿಸ್ಬೇಡಿ. ಅಷ್ಟು ಕಟ್ಲಕ್ಕಂತೂ ಬರುತ್ತಲ್ಲ, ಒಂಟಿ ಕಟ್ಟಕ್ಕೆ ಬರುತ್ತೆ, ಅಷ್ಟಿಟ್ಬಿಡಿ ಸಾಕಂತ. ಇದು ಶಾಸ್ತ್ರದ ವಿಷಯ. ಇವರು ದಾರಿ ತಪ್ಪಿಸ್ತಾರೆ. ಪುರೋಹಿತರಿಗೆ ದಕ್ಷಿಣೆ ಜಾಸ್ತಿ ಕೊಟ್ಬಿಟ್ರೆ ನಿಮಗೆ ಏನು ಬೇಕಾದ್ರೂ ಪ್ರಾವಿಷನ್ ಕೊಡ್ತಾರೆ. ಬಿಟ್ಬಿಡು ಸಾಕು, ಯಾರು ಹೇಳಿದ್ರೆ ಯಾರಿಗೂ ಹೇಳ್ಬೇಡ, ಅಷ್ಟೇ ಬಿಟ್ಬಿಡು ಅಂತ ಹೇಳಿ. ನಾನು ಹೇಳಿದೆ ಅಂತ ಹೇಳ್ಬೇಡ, ಕೊನೆಗೆ ಈ ಥರ ಆಗ್ತದೆ. ಯಾಕಂದರೆ ಅವ್ರಿಗೆ ಬಿದ್ದು ನೋಡಲ್ಲ ಎಷ್ಟು ಅಪಾಯ ಇದೆ ನಾಳೆ. ಅವರೆಲ್ಲ ಇದಾಗ್ತಾರೆ, ಅವರೆಲ್ಲ ಪದಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ, ಅನರ್ಥ ಆಗುತ್ತೆ ಅವ್ರಿಗೆಲ್ಲ ಕೂಡ. ಆ ಎಚ್ಚರಿಕೆ ಇದ್ರೆ ಮಾಡಿದ್ರಿ. ಇವ್ರು ಖಂಡಿತ ಇವರೇ ನಾಸ್ತಿಕರಿರ್ತಾರೆ ನಿಜವಾಗಿ ಹೇಳ್ಬೇಕಂದ್ರೆ. ಅರ್ಥ ಆಯ್ತಾ ನಿಮಗೆ? ಮಾಡ್ಸೋರೇ ನಾಸ್ತಿಕರಿರ್ತಾರೆ, ಇವ್ರಿಗೇನು ಪುಣ್ಯ ಇರುತ್ತೆ ಅದರಲ್ಲಿ ಹೇಳ್ಬೇಕಾದ್ರೆ. ಸೀರಿಯಸ್ನೆಸ್. ಡಾಕ್ಟ್ರ್ ಏನು ಮಾಡ್ತಾನೆ, BP ಶುಗರ್ ನೋಡ್ದೇನೆ ಆಪ್ರೇಷನ್ ಏನು ಮಾಡಿದ್ರು ಮಾಡೋದಿಲ್ಲ. ಅವ್ರು ಜಾಸ್ತಿ ದುಡ್ಡು ಕೊಡ್ತೀವಿ ಅಂದ್ರೆ ಜೈಲಿಗೆ ಕಳಿಸ್ಬೇಕಂತ ಅಂತ ಕೇಳ್ತಾರೆ. ಒಪ್ಪಲ್ಲ ಅವನು. ಯಾತಕ್ಕೆ ಒಪ್ಪೋದಿಲ್ಲ? ಪೇಷಂಟ್ ಬೇಕು, ಉಳಿಬೇಕು ಅವನು ಫಸ್ಟು, ಮತ್ತು ನನಗೂ ಫೇಲ್ ಆಗಬಾರ್ದು ಕೆಲಸ, ಆ ಥರ ಯೋಚನೆ ಮಾಡ್ತಾರೆ. ಟೆಸ್ಟ್ ಯಾಕೆ ಮಾಡ್ತೀನಿ ಅಂತ ಕೇಳಿದ್ರೆ ಹಾಗಾಗಿ ಮುಹೂರ್ತ ಅಂಬೋದು ಹಾಗೆ. ಇದು ಇನ್ನು ಕಣ್ಣಿಗೆ ಕಾಣೋದಿಲ್ಲ, ಅದು ಕಣ್ಣಿಗೆ ಕಾಣುತ್ತೆ ಅಷ್ಟೇ. ಈಗ ಹಾಗೆ ಮಾಡಿದ್ರೆ ದೊಡ್ಡ ಡಾಕ್ಟ್ರು ಅಂತ ಅಷ್ಟೇ ಹೆಸರು. ಡಾಕ್ಟ್ರೇ ಅಲ್ಲ ಅವರು. ಟೆಸ್ಟ್ ಮಾಡಲೇಬೇಕು. ತೀರಾ ಎಮರ್ಜೆನ್ಸಿ ಏನೋ ಟ್ರೈ ಮಾಡ್ತಾರೆ ಪಾಪ. ನಾರ್ಮಲಿ ಅವ್ರು ನೋಡ್ದಾನೆ ಕೆಲಸ ಮಾಡೋಕೆ ಏನು ಕೊಟ್ಟರು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪ್ರೊಸೀಜರ್ ಆಗಲೇಬೇಕಾದ್ರೆ ಆ ರೀತಿ ಅವ್ರು ಅರ್ಥ ಮಾಡ್ಕೊಂಡು. ಪುರೋಹಿತರು ಅಂದರೆ ಧರ್ಮ ಉಳಿಸೋದ್ರಲ್ಲಿ ಭಾರಿ ರೋಲ್ ಇದ್ದು, ಬಿಗ್ ರೋಲ್ ಅವರು. ಪುರೋಹಿತರದ್ದು ರೋಲ್ ಭಾರಿ ದೊಡ್ಡದಿದೆ. ಅವ್ರು ಸರಿಯಾಗಿ ಕೆಲಸ ಮಾಡಿದರೆ ಎಷ್ಟೋ ಅನರ್ಥಗಳು ತಪ್ಪೋಗ್ತವೆ. ಜ್ಯೋತಿಷಿಗಳು, ಪುರೋಹಿತರು, ಆಮೇಲೆ ಪಠಾಧೀಶರುಗಳು, ಇವ್ರು 3 ಜನ ಇದ್ದರೆ ದಾರಿ ತಪ್ಪೋ ಚಾನ್ಸೇ ಇಲ್ಲ. ಇವರು ಇವತ್ತು 3 ಜನನೂ ದಾರಿ ತಪ್ಪಿಟ್ಟೆ ಇವರಲ್ಲಿ ಏನು ಹಾಡಿದ್ದೇ ಆಟ ಆಗ್ಬಿಡುತ್ತೆ. ಗಾಂಡೀವಂ ಧನುಷಾಂ ಶ್ರೇಷ್ಠಂ ತೇನ ದ್ರೌಣಿ. ಚಾತುರ್ಮಾಸದಲ್ಲಿ ಮಾಡಬಾರ್ದು. ಎಲ್ಲ ತೆಗೆದು ನೋಡಿ ಪಂಚಾಮೃತಿ ಎಲ್ಲ ಚಾತುರ್ಮಾಸ ಮುಹೂರ್ತ ಹಾಕಿಬಿಟ್ಟಿರ್ತಾರೆ. ಅದು ನೀವೇ ಒಪ್ಪೋದಿಲ್ಲ. ಇನ್ಯಾರು ಪಂಚಾಂಗದಲ್ಲಿ ಉಳಿದೋರೆ ಯಾವ ಪುರೋಹಿತರು ಹೇಳಕ್ಕೆ ಹೋಗಿ ಸ್ವಾಮಿಗಳು ಹಾಕಿದ್ದಾರೆ, ಪೀಠಾಧೀಶರು ಹಾಕಿದ್ದಾರೆ, ನಿಮ್ದೇನು ಅಂತಾರೆ ಕೊನೆ. ಅವ್ರಿಗೆ ಅಡ್ವಾಂಟೇಜ್ ನೋಡ್ಕೋತಾರೆ. ನಮ್ಮ ಕಡೆ ಯಾವ್ದು ಬರುತ್ತೋ ನೋಡ್ಕೊಂಡು ಅಡ್ವಾಂಟೇಜ್ ತೊಗೊಂಡು ಮುಗಿಸ್ಬಿಡ್ತಾರೆ. ಅವ್ರು ಹೇಳಬೇಕಾದ್ರು. ಇವತ್ತು ಇಷ್ಟಾದರೂ ಬಿಟ್ಟಿಲ್ಲ. ಅದು ಪಂಚಾಂಗದಲ್ಲಿ ಒಂದೆರಡು ಎಕ್ಸೆಪ್ಷನ್ ಇದ್ರೆ ಪುಣ್ಯ, ಎಲ್ಲರೂ ಕೂಡ ಹಾಕ್ತಾರೆ. ಒಬ್ಬ ಮುಹೂರ್ತಗಳು ಹಾಕೋದು. ಗೃಹ ಪ್ರವೇಶ ಬರೋದೇ ಇಲ್ಲ. ಚಾತುರ್ಮಾಸದಲ್ಲಿ ಊದಕ್ಕೆ ಮುಹೂರ್ತ ಹಾಕಿರ್ತಾರೆ. ಮಾಡಿದರೆ ಮೃತರಾಗ್ತಾರೆ, ಅನಾರ್ಥ ಹೇಳ್ತಾರೋ. ನೀವೇನು ಚಾತುರ್ಮಾಸದಲ್ಲಿ ಮದುವೆ ಮಾಡಿದರೆ ಜನರಲಿ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ವಾರಾಪುರದಲ್ಲಿ ಬರುತ್ತೆ ಅದು. ಅದು ಡೈವರ್ಸ್ ಜಾಸ್ತಿ ಎಲ್ಲ ಒಂದು ಕಾರಣ. ಅದು ಜನರಲ್ಲಿ ಉಳಿಯೋದಿಲ್ಲ. ಅದು ಸಾಯ್ತಾರೆ, ಎಲ್ಲರಲ್ಲಿ ಹೇಳ್ತಾರೆ ಸಾಯ್ತಾರೆ, ಅಲ್ಲಿ ಮದುವೆ ಉಳಿಯೋದಿಲ್ಲ. ಅದು ಅಷ್ಟು ರಿಸ್ಕ್ ತೊಗೊಂಡ್ರು ಕೂಡ ಯಾರು ಕೇಳಲ್ಲ. ಗೃಹ ಪ್ರವೇಶ ಮಾಡಿದ್ರಂತೂ ಬದುಕೋದೇ ಇಲ್ಲ, ಅನರ್ಥ ಅಂತ ಹೇಳ್ತಾರೆ. ಇವರು ಅದೇ ಮುಹೂರ್ತ ಬೆಸ್ಟ್ ಅಂತ ಆರಿಸ್ಕೊಡ್ತಾರೆ. ಪುಲ್ಟಲ್ಲಿ ಹಾಕಿರ್ತಾರೆ. ಇವರು ಇನ್ನೂ ಕೆಲವು ಆ್ಯಡ್ ಮಾಡಬೇಕು. ಒಂದು ಅವ್ರು ಕೊಟ್ಟರೆ 10 ಇವ್ರು ಸೇರಿಸ್ತಾರೆ. ಮತ್ತೆ ಒಂದು ಅವ್ರು ಕೊಟ್ಟಿರ್ತಾರೆ ಪಂಚಾಂಗದಲ್ಲಿ, 10 ಇವರು ಆ್ಯಡ್ ಮಾಡಬೇಕು. ಅವರೇ ಕೊಟ್ಟಿದ್ದಾರೆ, ಇನ್ನೇ ಹಾಕಬೇಕು. ಅದು ಧರ್ಮ ಹೇಗೆ ತಪ್ಪಿದೆ ಎಂಬುದಕ್ಕೆ ಸಾಕ್ಷಿ. ಅದು ಒಂದು ವ್ಯವಸ್ಥೆ ಇರಬೇಕು. ಯಾರ ಹತ್ರ ಹೋದ್ರೂ ಕೂಡ ಒಂದೇ ಆನ್ಸರ್ ಇರಬೇಕು, ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಇವ್ರು ಇನ್ನೊಬ್ರು ಒಂದೊಂದು ಹೇಳಿ ಕೊನೆಗೆ ಏನಾಯ್ತು, ಅವರಿಗೆ ಶಾಸ್ತ್ರ ವಿಶ್ವಾಸನೇ ಹೋಗ್ಬಿಡುತ್ತೆ. ಕಾಟಾಚಾರ ಕೇಳಕ್ಕೆ ಶುರು ಮಾಡ್ತಾರೆ ಅಷ್ಟೇ. ಇಲ್ಲೇ ಛತ್ರ ಅದು ಏಕಾದಶಿ ನಮ್ಮವರೇ ಮದುವೆ ಮಾಡ್ತಿರ್ತಾರೆ. ಈ ಛತ್ರ ನೋಡಿದ್ದೀನಿ. ಏಕಾದಶಿ ಬೇರೆ ಹುರ್ಕೋತದ ಊಟ ರಾತ್ರಿ 12 ಗಂಟೆಗೆ ಊಟ, ಅವತ್ತು 10 ಗಂಟೆಗೆ 11 ಗಂಟೆ ಜಾಸ್ತಿ ಬೆಳಿಗ್ಗೆ. ಇದು 2 ಇನ್ವ್ಯಾಲಿಡ್. ಅವತ್ತು ಇದು ಬರೋಲ್ಲ, ಅದು ಬರೋಲ್ಲ. ಕೇಳಿದರೆ ಮುಹೂರ್ತ ಇಟ್ಕೊಟ್ಬಿಟ್ಟಿದ್ದಾರೆ. ಕೆಲವರು ಪಾಪ ಚೇಂಜ್ ಮಾಡಿದವ್ರು ಇದ್ದಾರೆ. ಇನ್ವಿಟೇಷನ್ ಕೊಡ್ಲಕ್ಕೆ ಬರ್ತಾರಲ್ಲ,
ಆಗ ಚೇಂಜ್ ಅಯ್ಯೋ ನಮಗೆ ಗೊತ್ತೇ ಇದ್ದಿಲ್ಲ ಅಂತೇಳಿ ಚೇಂಜ್ ಮಾಡ್ತಾರೆ. ಕೆಲವರೆಲ್ಲ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟಿದ್ದೀವಿ ಈಗಾಗಲೇ ಛತ್ರಕ್ಕೆ ವಾಪಸ್ ಕೊಡೋದಿಲ್ಲ ಅವರು, ಮುಗಿಸೇ ಬಿಡ್ತೀವಿ, ಯಾರು ಮುಂದೆ ಹೇಳ್ಬೇಡಿ ತೊಗೊಬಿಡ್ತಾರೆ ಅಷ್ಟೇ. ಇಂಥ ಜನ ಸಿಗ್ತಾರೆ. ಇದು ಎದುರಿಗೆರಿಗೂ ಗೊತ್ತಾಗುತ್ತೆ ಅವೆಲ್ಲ ಅಂಥದ್ದು. ಅವ್ರು ಕರೆಯಕ್ಕೆ ಬೇರೆ ಬಂದಿರ್ತಾರೆ ಬನ್ನಿ ಅಂತೇಳಿ. ನೋಡಿದ್ರೆ ನಿಷಿದ್ಧಮಯ ಅದು. ಅಕ್ಷಯ ವಿಶುದ್ಧಿ ದಿವ್ಯ. ಏನು ಅದು ಅವಳಿ ಯಾತಕ್ಕೆ ಕಡಿಮೆ ಆಯಿತು, ಅರ್ಜುನ ಯಾತಕ್ಕೆ ಶ್ರೇಷ್ಠ ಆದರು ಅಂದರೆ ಅಕ್ಷಯವು ವಿಶುದ್ಧಿ ಮೊದಲೇದು. ಎರಡು ವಿಶುದ್ಧಿ ಅಂದರೆ ವಿಶು ಅಂದರೆ ಬಾಣ, ಜಲಧಿ ಜಲ ಇರೋದು ಯಾವುದು ಜಲಧಿ, ಬಾಣ ಇರೋದು ಯಾವುದು ವಿಶುದ್ಧಿ ಅಂದರೆ ಬತ್ತಳಿಕೆ ಅಂತ ಬತ್ತಳಿಕೆ. ಆಮೇಲೆ ದಿವ್ಯ ಧ್ವಜ, ದಿವ್ಯವಾದ ಧ್ವಜ. ಯಾಕೆ ವಾನರ ಲಕ್ಷಣ ಯಾರಿದ್ದಾರಲ್ಲಿ ಹನುಮಂತ ಕಪಿಧ್ವಜ. ಎರಡು ಕಾರಣ. ಗಾಂಡೀವಂ ಧನುಷಾಂ ಶ್ರೇಷ್ಠಂ, ಗಾಂಡೀವ ಇದೆ ಬ್ರಹ್ಮದೇವರ ಧನಸ್ಸು, ರುದ್ರದೇವರು ಅಶ್ವತ್ಥಾಮಾಚಾರ್ಯರು ಅವ್ರ ಧನಸ್ಸು ಪಿನಾಕ ಇಲ್ಲ, ಅದನ್ನೂ ತಂದಿಲ್ಲ ಅವರು, ಮೂಲ ರೂಪ ಅವತಾರ ರೂಪದಲ್ಲಿ ಇಲ್ಲ. ಜೊತೆಗೆ ಆ ಥರ ಗಾಂಡೀವ ಇದೆ ಬ್ರಹ್ಮದೇವರ ಧನಸ್ಸು, ಅದಕ್ಕೆ ಗೆದ್ದ. ಇದು AK-47 ಅಂತಾರಲ್ಲ ಹಾಗೆ, ಬರೀ ರಿವಾಲ್ವಾರು AK-47 ಯಾರು ಗೆಲ್ತಾರಾಗ? ಅದು ಭಾರಿ ದೊಡ್ಡದು ಇದಾಯಿತು. ಇನ್ನೂ ಅಡ್ವಾನ್ಸ್ ಬಂದಿದೆ ಈಗ, ಇನ್ನೂ ಜಾಸ್ತಿ ಇರುತ್ತೆ. ಅದರಿಂದ ಹತ್ರ ಭಾಳ ಕಷ್ಟ ಅವ್ರು ಹೇಗಿರ್ತಾರೆ ಅಂತ ಹೇಳೋದಕ್ಕೆ. ಅದರಿಂದ ಗೆದ್ದು ಬಿಡ್ತಾರೆ. ಇನ್ನೊಂದು ಬಿಟ್ಟುಬಿಟ್ಟಿದ್ರಲ್ಲಿ ಯಾಕೆ ಹೇಳಲಿಲ್ಲ, ಎಲ್ಲೋನದು ಆಬ್ವಿಯಸ್. ಯಾವುದು? ಕೃಷ್ಣ ಸಾರಥಿಯಾಗಿದ್ದಾರೆ ಮುಖ್ಯವಾಗಿ. ಆದ್ದರಿಂದಾಗಿಯೇ ದ್ರೌಡೇರ್ ವರೋ ಅರ್ಜುನ. ಅದರಿಂದಾಗಿಯೇ ಅರ್ಜುನ ಆ ಸಮಯದಲ್ಲಿ ಅಶ್ವತ್ಥಾಮರಿಗಿಂತ ಶ್ರೇಷ್ಠ ಆದರೆ ಹೊರತು ಬೈ ನೇಚರ್ ತೊಗೊಂಡ್ರೆ ಅದು ಕಡಿಮೆನೇ. ಬೈ ನೇಚರ್ ಕಡಿಮೆ ಆದರೂ ಕೂಡ ಇಷ್ಟೆಲ್ಲ ಸೇರಿದ್ದಕ್ಕೆ ಹಾಗಾಯಿತು. ಈಗ ಸ್ವಲ್ಪ ಇದೆಲ್ಲ ಯೋಚನೆ ಯಾತಕ್ಕೆ ಮಾಡಬೇಕು ಗೊತ್ತಾ? ನಾವೇ ಇದ್ವಿ ಅಂತ ತಿಳ್ಕೊಬೇಡ, ನಾವು ಯೋಚನೆ ಮಾಡಬೇಕೀಗ. ಬೇರೆಯವ್ರಿಗೂ ಅಡ್ವಾಂಟೇಜ್ ಏನೇ ಇರ್ಬೋದು, ನಮಗೆ ಸ್ಪೆಷಲ್ ಅಡ್ವಾಂಟೇಜ್ ಇದೆ. ಅದು ಆಚಾರ್ಯ ಪವನೋಸ್ವಾಕಂ ಆಚಾರ್ಯ ನೀಚೆ ಭಾರತ್. ಇದಿದ್ದಾಗ ನಾವು ಯಾತಕ್ಕೆ ಸೋಲ್ಬೇಕು ಅಂತ ಕೇಳ್ತಾ, ಅದು ನಮಗೆ ಕಾನ್ಸೆಪ್ಟ್ ಬಂದೇ ಇಲ್ಲ. ಅದರಿಂದ ಅರ್ಥ ಆಗುತ್ತೆ. ಒಬ್ಬ ಗೆಲ್ಲೇಬೇಕು. ಜಯತೀರ್ಥರು ಅಂತವರು ನಮ್ಮ ಇಡೀ ಬ್ಯಾಟ್ ಹೇಗಿದೆ ಅಂತ ಕೇಳಿದರೆ ವಿನ್ನಿಂಗ್ ಟೀಮ್ ಅಂತೀವಲ್ಲ ಹಾಗೆ, ಅದು ಆಲ್ವೇಸ್ ವಿನ್ನಿಂಗ್ ಟೀಮ್ ಇದ್ದಾಗಿರೋದು. ಇದು ಸೋತು ಬರ್ತಾರೆ ಅಂದರೆ ಉಪಯೋಗ ಮಾಡ್ಕೊತಾ ಇಲ್ಲಿ ಅಂತ ಅರ್ಥ. ಸ್ಮರಣೆ ಮಾಡಿದ್ರೆ ಸಾಕು. ಬುದ್ಧಿರ್ಬಲಂ ಯಶೋಧೈರ್ಯಂ ಇದೆ ಅಂಥವ್ರು ನಮ್ಮ ಮೂಲ ಗುರುಗಳು. ದೇವರು ಸರ್ವೋತ್ತಮ ನಾರಾಯಣ, ಆತ ನಮ್ಮ ದೇವರು. ಇಷ್ಟೆಲ್ಲ ಅನುಕೂಲ ಇದ್ದಾಗ ನಮ್ಮ ಗ್ರಂಥಗಳಲ್ಲಿ ಗೀತಾದಿ ಗ್ರಂಥಗಳು, ವಿಷ್ಣು ಸಹಸ್ರನಾಮ ಪಾರಾಯಣದ ಸ್ತೋತ್ರ, ಪದ್ಮಶಾಸ್ತ್ರ ಸರ್ವಮೂಲ ಗ್ರಂಥಗಳು, ಯುದ್ಧ ನಾವ್ಯಾಕೆ ಹೆದರಬೇಕು ಅಂತ ಅಂದ್ಕೊಂಡ್ರೆ ಅವಾಗೇನಾಗತ್ತಾಗ ಧೈರ್ಯ ಬರೋದು. ಮನೆಯಲ್ಲಿ ಸರ್ವಮೂಲ ಇದೆಯಪ್ಪ, ಯಾವ ದೆವ್ವ ಪೀಡೆಗೆ ನೋ ಎಂಟ್ರಿ ಅಟ್ ಆಲ್. ಗೊತ್ತಾಯ್ತಾ? ಅಷ್ಟು ಶಕ್ತಿ ಇವ್ರು ನಂಬೋದಿಲ್ಲ. ಅದ್ರ ಯಾವುದೋ ತಂದು ಮಂತ್ರಿ ಸಿಟ್ಕೊಂಡ್ಬಿಡ್ತಾರೆ ತಂದು, ಅದರೊಳಗೆ ದೆವ್ವ ಸೇರ್ಕೊಂಡಿರುತ್ತೆ ಫಸ್ಟ್. ಆ ದೆವ್ವ ಅದರೊಳಗೆ ಬಿಡ್ತಾನೆ ಫಸ್ಟು. ಯಾಕಂದ್ರೆ ಇವರು ಸಿಕ್ಕ ಅಸಾವಿ ಅಂಥೇಳಿ. ಅರ್ಥ ಆಯ್ತಾ? ಭಾಳ ತಪ್ಪು. ನಮಗೆ ಇದಿಲ್ಲ, ನಮಗೆ ಇದ್ರ ಶಕ್ತಿ ನಮಗೆ ಗೊತ್ತಿಲ್ಲ, ಅದರಿಂದ ಹಾಗಾಗಿಬಿಡತ್ತೆ. ಪ್ರತಿಯೊಂದು ಸರ್ವರು ಪ್ರತಿ ಅಕ್ಷರ ಬ್ರಹ್ಮಾಸ್ತ್ರ ಇದ್ದಾಗಲೆಕ್ಕ ಅವೆಲ್ಲ ಕೂಡ ಒಂದು ಅದಕ್ಕೆ ಆಚರಣೆ. ಗಂಗಮಂಗಲ ತರಂಗ ಭಂಗದ ಪ್ರಾಂತ ಸುಶೇಹರಿ ವೇಶ್ಮಕೃತ್ಸಮಃ ಯದ್ಗತೈಕತಮ ವರ್ಣ ಲೇಖಕ ಸತ್ಯತೀರ್ಥಯ ಭಾಷ್ಯ ಮಾಲಿಕ ಅಂತ ಅದ್ಭುತ ಭಾಷ್ಯ. ಅದರ ಸರ್ವಮೂಲ ಇರಬೇಕಾದ್ರೆ ನಾವು ಯಾತಕ್ಕೆ ಹೆದರಬೇಕು? ಅದ್ರ ಮಹಿಮೆ ಗೊತ್ತಿಲ್ಲ. ಆದ್ದರಿಂದ ಯಾವುದೋ ಪುಸ್ತಕ ಇಟ್ಕೊಂಡು ನಮ್ಮ ಮನೆಯವರೇ, ನಮ್ಮ ಸುತ್ತಮುತ್ತಲ ಜನಗಳೇ ಏನು ಮಾಡಿರ್ತಾರೆ ಅನೇಕ ಸತ್ತೆ, ಬಂಧು ಬಾಂಧವರೇನೆ ಯಾವುದೋ ನಿಷಿದ್ಧ ಪುಸ್ತಕ ಎಲ್ಲ ಇಟ್ಕೊಂಡು ಮನೆಯೊಳಗೆ, ಮೈಲಿಗೆ ಪುಸ್ತಕ ಇಟ್ಕೊಂಡಿರ್ತಾರೆ, ಕಥೆ ಕಾದಂಬರಿ ಇಟ್ಕೊಂಡು ಕೂತಿರ್ತಾರೆ. ವ್ಯಾಸ ಪೂಜೆಗೆ ಅಂದಿಟ್ಕೊತಾರೆ, ಮನೆ ಪುಸ್ತಕನೇ ಇರೋದಿಲ್ವಲ್ಲ, ಯಾವುದೋ ಕಾದಂಬರಿ ಇಟ್ಟು ಬಗ್ಲಾತಿ ಮಾಡಿ ಬೀಸಿಬಿಡ್ತಾರೆ. ಅಂತ ಜನ ಇದ್ದಾರೆ. ಅದನ್ನು ಬಿಟ್ಟವ್ರು ಇದ್ದಾರೆ, ಅದನ್ನು ಮಾಡ್ತಾ ಇರ್ತಾರೆ. ಅವೆಲ್ಲ ತಪ್ಪದು. ಇಷ್ಟು ಹೇಳಿ ಆಚಾರ ಬರೆಯುವ ಈ ಮುಂದಿನ ವಾಕ್ಯ ನೋಡಿ ಹೇಳ್ತಾರೆ. ಇಷ್ಟು ಕೋಟ್ ಮಾಡಿದ್ದೆ ನಾವೀಗ, ಇಷ್ಟೇ ತಿಳ್ಕೊಂಡ್ಬಿಡಬೇಡಿ. ಇತ್ಯಾದಿ ಅನಂತ ವಾಕ್ಯಾನಿ ಸಂತೇವಾರ್ಥೇ ವಿವಕ್ಷಿತೆ ಕಾರ್ಯಚಿತ್ ದರ್ಶಿತಾನ್ಯತ್ರ ದಿಗ್ಮಾತ್ರ ಪ್ರತಿಪತ್ತಯೇ. ಈ ಮಾತು ಓದಿಬಿಟ್ರೆ ಎಷ್ಟು ಕೆಲಸ ಮಾಡಕ್ಕೆ ಬಿಟ್ಟಿದ್ದೀವಿ ಅಂತ ಆಚಾರ್ಯ ತೋರಿಸ್ತಾರೆ. ಇತ್ಯಾದಿ ಅನಂತ ವಾಕ್ಯಾನಿ ಸಂತಿ ಏವ ಅರ್ಥೇ ವಿವಕ್ಷಿತೆ. ಇಲ್ಲಿ ಏನು ಹೇಳಿದ್ದೇವೆ, ಇಂಥ ವಾಕ್ಯಗಳು ಎಷ್ಟಿವೆ ಗೊತ್ತಾ ನಿಮಗೆ? ಅನಂತ ವಾಕ್ಯ ಹೇಳಿ ಮುಗಿಸ್ಲಕ್ಕಾಗೋದಿಲ್ಲ, ಅಷ್ಟು ವಾಕ್ಯಗಳಿವೆ. ಗೊತ್ತಾಯ್ತಾ? ಅಂದರೆ ಹುಡುಕಿ ನೋಡ್ಕೊಡ್ರಿ ಅಂತ ಅರ್ಥ. ಆ ರೀತಿ ಮಾಡ್ಲಿಕ್ಕೆ ಹೋದ್ರೆ ನಿಮಗೆ ಎಷ್ಟು ಜ್ಞಾನ ವೃದ್ಧಿ ಆಗುತ್ತಾಗ. ಮಾಡೋದಿಲ್ಲ ಅದನ್ನು. ಇದನ್ನೇ ಓದಲ್ಲೇ ವೃದ್ಧಿಯನ್ನು ಮಾಡ್ಕೋತಾರೆ. ನೆಕ್ಸ್ಟ್ ಕಾರಿಚಿತ್ ದರ್ಶಿತ ಅನ್ಯತ್ರ. ನಾವು ತೋರಿಸಿರೋದು ಯಾತಕ್ಕೋ ಸ್ವಲ್ಪ ತೋರಿಸಿದ್ದೇವೆ ಅಷ್ಟೇ ಅಂತ ಹೇಳ್ತಾರೆ. ಸ್ವಲ್ಪ ತೋರಿಸಿದ್ದೇವೆ. ಮುಂದೆ ಯಾತಕ್ಕೆ ಗೊತ್ತ? ದಿಗ್ ಮಾತ್ರ ಪ್ರತಿಪತ್ತಯೇ, ಗೈಡ್ಲೈನ್ಸ್ ಅಷ್ಟೇ, ದಿಕ್ ತೋರ್ಸಕ್ಕಷ್ಟೇ ಹೊರತು ದಿಗ್ದರ್ಶನ ಏನಲ್ಲ, ಎಲ್ಲ ಹೇಳಿಲ್ಲ ನಾವು ಅಂತ ಹೇಳ್ತಾರೆ. ಯಾಕೆ ಇದನ್ನೇ ಓದೋದು? ಎಲ್ಲ ಹೇಳಿದ್ರೆ ಎಷ್ಟು ತಪ್ಪಾಗ್ತಿತ್ತು ಅದು. ಅದಕ್ಕೆ ಹೇಳಿಲ್ಲ, ಓದಿ ಅಂತ ಅರ್ಥ. ಇತ್ಯಾದಿ ಅನಂತ ರಿಸರ್ಚ್ ಮಾಡ್ಲಿಕ್ಕೆ ಹೊರಟ್ರೆ ಬೇಕಾಷ್ಟು ಕೆಲಸ, ಒಂದೊಂದು ಪಾಯಿಂಟ್ ಇಟ್ಕೊಂಡೆ ಎಷ್ಟು ಪೇಸ್ಟ್ ಬೇಕಾದ್ರೆ ಮಾಡ್ಬೋದು, ಅಷ್ಟು ವಿಷಯ ಇರುತ್ತೆ. ಇತ್ಯಾದಿ ಅನಂತ ವಾಕ್ಯಾನಿ ಸಂತೇವಾರ್ಥೆ ವಿವಕ್ಷಿತೆ. ಕಾನಿಚಿತ್ ಅಂದರೆ ಜಸ್ಟ್ ಎ ಫ್ಯೂ ಅಂತ ಅರ್ಥ. ಕಾನಿಚಿತ್ ಯಾರೋ ಕಶ್ಚಿತ್ ಪರುಷ ಅಂತ ಆ ಥರ ಸ್ವಲ್ಪ ತೋರಿಸಿದ್ದೇವೆ ಅಷ್ಟೇ. ದಿಗ್ಮಾತ್ರ ಹತ್ರ ಈ ಗ್ರಂಥದಲ್ಲಿ ಸ್ವಲ್ಪ ಮಾತ್ರ ತೋರಿಸಿದ್ದೇವೆ. ದಿಗ್ಮಾತ್ರ ಪ್ರತಿಪತ್ತಯೇ, ದಿಕ್ಕನ್ನು ತೋರಿಸೋಕ್ಕೋಸ್ಕರ ಮಾತ್ರ, ದಿಗ್ದರ್ಶನಕ್ಕೋಸ್ಕರ ಮಾತ್ರ ಹೇಳಿದ್ದೇವೆ ಹೊರತು ಈ ದಿಕ್ಕಾರ ಹೇಗೆ ಬರೀತಾರೆ. ಸುಧಾಲೆ ಬರಿಬೇಕಾದ್ರೆ ಎಲ್ಲ ನಾವು ಬರೆದಿಲ್ಲ, ಉಳಿದು ಶಿಷ್ಯರೆಲ್ಲ ನೋಡ್ಕೊಂಡಿದ್ದು ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ.
ಅದಕ್ಕೆ ವ್ಯಾಸರಾಜ ಅಂತ ಒಂದು ಗ್ರಂಥ ಬರೋದು ಮತ್ತೆ ಆ ಗೈಡ್ಲೈನ್ಸ್ ಮೇಲೆ ಮುಂದೆ ಬರುತ್ತೆ. ಇಲ್ಲವ್ರು ಏನಾಗ್ತಿತ್ತು ಆ ರೀತಿ ಎಲ್ಲ ಅವರೇ ಮಾಡ್ತಾ ಕೂತ್ಕೊಂಡ್ರೆ ದೊಡ್ಡದಾಗ್ತಿತ್ತು. ಮತ್ತು ಉಳಿದವರಿಗೆ ಕೆಲಸ ಇಲ್ಲ ಅಂತ ಆಗಬಾರ್ದು. ಅದು ತೋರಿಸಿದ್ದೇವೆ, ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ. ಕಾನಿಚಿತ್ ದರ್ಶಿತಾನ್ಯತ್ರ ತಿಗ್ಮಾತ್ರ ಪ್ರತಿಪತ್ತಯೇ ಇತ್ಯಾದಿ ಇವೇ ಮೊದಲಾದಂತಹ ಅನಂತ ವಾಕ್ಯಗಳು ವಿವಕ್ಷತೆ ಅರ್ಥೇ ಸಂತಿ ಏವಾ. ನಾವು ಹೇಳಬೇಕಾದ ವಿಷಯದಲ್ಲಿ ಅರ್ಥ ಅಂದರೆ ವಿಷಯ, ಆ ವಿಷಯದಲ್ಲಿ ಬೇಕಾದಷ್ಟಿವೆ, ಇದ್ದೇ ಇವೆ. ಕಾನಿಚಿತ್ ದರ್ಶಿತಾನಿ ಅತ್ರ ಈ ಗ್ರಂಥದಲ್ಲಿ ಕಾನಿಚಿತ್ ದರ್ಶಿತಾನಿ ಸ್ವಲ್ಪ ಮಾತ್ರ ತೋರಿಸಲ್ಪಟ್ಟಿವೆ, ದಿಗ್ಮಾತ್ರ ಪ್ರತಿಪತ್ತೈ ದಿಕ್ಕನ್ನು ತೋರಿಸೋದಕ್ಕೋಸ್ಕರ ಮಾತ್ರ. ತಸ್ಮಾದುಕ್ತ ಕ್ರಮೇಣೈವ ಪುರುಷೋತ್ತಮತಾ ಹರೇಃ ಅನೌಪಚಾರಿಕೀ ಸಿದ್ಧ ಬ್ರಹ್ಮತಾ ಚ ವಿನಿರ್ಣಯಾತ್. ತಸ್ಮಾತ್ ಆದ್ದರಿಂದ ಉಕ್ತ ಕ್ರಮೇಣ ಏವ ಹೇಳಿದ ಕ್ರಮದಲ್ಲಿಯೇ ಹರೇಹೇ ಪುರುಷೋತ್ತಮತಾ ಸಿದ್ಧ, ಶ್ರೀಹರಿಯ ಸರ್ವೋತ್ತಮತ್ವ ಅನ್ನೋದು ಕ್ರಮವಾಗಿ ತಾರತಮ್ಯ ಕ್ರಮ, ಸರ್ವೋತ್ತಮತ್ವ, ವಾಯುದೇವರ ಜೀವೋತ್ತಮತ್ವ ಎಲ್ಲ ಕೂಡ ಸಿದ್ಧ, ಎಲ್ಲವೂ ಕೂಡ ಎಸ್ಟಾಬ್ಲಿಷ್ ಆಗ್ತಾ ಇವೆ. ಅನೌಪಚಾರಿಕಿ ದೇವರಲ್ಲಿ ಉಪಚಾರಕ್ಕೆ ಹೇಳಿದ್ದು ಅಂದ್ರೇನು ಸೆಕೆಂಡರಿ, ಅನೌಪಚಾರಿಕೆ ಅಂದ್ರೇನು ನ್ಯಾಚುರಲ್. ಈ ಮನೆ ನಿಮ್ಮದೇನೆ ಯಾತಕ್ಕೆ ಕೇಳ್ತಿರೋದು, ಅವಾಗ ಊಟ ಸರಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ. ನಿಂದೇ ಮನೆ ಊಟ ಮಾಡಿರಿ, ನಮ್ಮ ಬೇರೆ ಮನೆ ತಿಳ್ಕೊಂಡ್ಬಿಡ್ಬೇಡಿ ಅಂತ ಹೇಳ್ತಾರೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಪಂಜಿತಾಗುತ್ತೆ. ನೀವು ಊಟ ಹೇಳ್ಬಿಟ್ಟಿದ್ದೀರಿ, ಊಟಕ್ಕೆ ಕೂತ ಹೇಳಿದ್ದೀರಿ, ಅನ್ನದ ಸಾಕ್ಷಿ ಮಾಡ್ಕೊಂಡಿರ್ಕೊ, ಏನು ಮಾಡ್ಬೇಕಾಗ ಜನ್ಮದಲ್ಲೇ ಮತ್ತೆ ಕರೆಯಲ್ಲ ಅವ್ರನ್ನ, ಅದು ತಪ್ಪದು. ಉಪಚಾರದ ಮಾತು ಏನಂತ ಕರೀತಾರೆ ಅದಕ್ಕೆಲ್ಲ, ಉಪಚಾರದ ಮಾತಿದು. ಅದಕ್ಕೆ ಯಾವ ಹಾಳು ದೇವ್ರ ಪೂಜೆಗೆ ಉಪಚಾರದ ಪೂಜೆ ಅಂತ ಕರೆಯಲ್ಲ, ಷೋಡಶೋಪಚಾರ. ಆ್ಯಕ್ಚುಲಿ ಉಪಚಾರ ಪೂಜೆನೇ ಅದು. ಮಧುಪರ್ಕ ಇಲ್ಲೇ ಇಲ್ಲ, ಮಧುಪರ್ಕ 1000 ರೂಪಾಯಿ ಅವೇ. ಎಲ್ಲಿದ್ದು ಮಧುಪರ್ಕ ಅಲ್ಲಿ ಬಾಯಿ ಉಪಚಾರ ಅಂತೀವಲ್ಲ ಅಷ್ಟೇ, ಏನಿಲ್ಲ ಇಲ್ಲ, ಸುಮ್ಮನೆ ಉಪಚಾರ. ಸೌವರ್ಣ ಇಲ್ಲ, ಸ್ಥಾಲಿ ವರ್ಯನೂ ಇಲ್ಲ, ಯಾವ ಥರದ್ದು ಇಲ್ಲ. ಒಂದು ಮಾಡೋರು ಕೂಡ ಅನ್ನ ಬೆಲ್ಲ ಇಟ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಆದರೂ ದೇವ್ರು ತಗೋತಾ, ಅದೇ ಉಪಚಾರ. ಬದಲೇ ನಾವು ನೆನ್ಪಿಟ್ಕೊಳ್ಳಿ, ನಾವು ಎಷ್ಟು ಬೇಕಾದ್ರೆ ಹಾಕಿ ಅಂಥ ಪೂಜೆ ಮಾಡಿದ್ರೆ ದೇವರಿಗೆ ಏನದು ಉಪಚಾರನೇ. ದೇವರ ಅಂತಸ್ತಿಗೆ ನಾವು ಎಂಥ ಪೂಜೆ ಮಾಡಿದರೆ ಏನಾಗುತ್ತದು ಹೆಸರಿ ಪೂಜೆ ಅಷ್ಟೇ. ಯಾಕೆ ಕನಕದಾಸರಲ್ಲಿ ಹಾಡಿದ ಭಾಳ ಚೆನ್ನಾಗಿದೆ ಅದು. ದೇವ್ರು ನಿಮ್ಗೆ ಏನಂತ ಪೂಜೆ ಮಾಡೋದು, ನಾವೀಗ ಏನು ಪೂಜೆ ಮಾಡೋದು? ನೀವು ಕ್ಷೀರ ಸಮರ್ಪಣೆ ಮಾಡಿ, ಕ್ಷೀರೋದ ನೀನು ಕ್ಷೀರೋತ್ಸವ ಸಮುದ್ರ ಶಾಯಿ, ನೀನು ಭಾಗ್ಯ ಕೊಡೋಣ, ಮಹಾಲಕ್ಷ್ಮಿ ನಿನ್ನ ಹೆಂಡತಿ, ಗೊತ್ತಾಯ್ತಾ? ನೀನು ಗಂಗಾ ಒಂದು ಕುಡಿಯೋಕ್ಕೆ ನೀರು ಕೊಡೋಣ, ಗಂಗೋದಕ ಗಂಗಾಯ ಪಿತ ನೀನು, ಪ್ರತಿಯೊಂದು ಹೇಳ್ತಾ ಹೋಗ್ತಾರೆ. ನೀನು ವಾಹನ ಕೊಟ್ಟರೆ ಗರುಡ ವಾಹನ ನೀನು, ಎಲ್ಲ ಹೇಳಿಬಿಟ್ಟು ಬರೀ ಏನು ಮಾಡ್ಲತ್ತ, ನಾವು ಏನು ಮಾಡಿದ್ರೆ ನಮಗೇನಾಗಬೇಕು, ನಾಚಿಕೆ ಆಗಬೇಕು. ಭಾರಿ ದೊಡ್ಡವ್ರು ಬಂದಾಗ ಒಂದು ಏನೂ ಇಲ್ಲ ಮನೆಯೊಳಗೆ, ಹ್ಯಾಕೆ ಕುಡಿಸ್ಬೇಕೀಗ? ಚಾಪೆ ಹಾಕಿದರೆ ಎಷ್ಟಾಗುತ್ತೋ ಆತ. ಬರೀ ಚಾಪೆ ಹಾಕಿದರೆ ಭಾರಿ ದೊಡ್ಡವರಿಗೆ ನಮಗೆ ಹಾಕಿದ್ವಿ ಅಂತ ಉಪಚಾರಕ್ಕೆ ಮಾಡಿದ್ದು ಅಂತ ಹೇಳೋದು ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ಅದು ನಿಜವಾದ ಪೂಜೆ ಅಂದರೆ ನಿಜವಾದ ಪೂಜೆನೇ ಉಪಚಾರ ಪೂಜೆ. ನಾವು ಮಾಡಿ ಉಪಚಾರದ ಪೂಜೆ ಅದು ದೇವ್ರ ಪೂಜೆ ಹೆಸರಿಗೆ ಪೂಜೆ ಹೊರತು ಏನಿರೋದಿಲ್ಲ ಅದರೊಳಗೆ. ಅಷ್ಟಕ್ಕೆ ಇವರು ಅಹಂಕಾರ ಪಟ್ಟರೆ ಫಲ ಕೊಡಲಿಲ್ಲ ಅಂತ ಏನು ಮಾಡೋದು? ಏನು ಫಲ ಕೊಡಬೇಕು ಇವ್ರಿಗೆ ಪಾಪ? ಅದು ಕೊಡೋಕ್ಕೆ ಬರೀ ಪೇಪರ್ ಕೊಟ್ಟವರು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದಾಗ ಏನೂ ಪ್ರಯೋಜನ ಇಲ್ಲ. ಅನೌಪಚಾರಿಕಿ ಸಿದ್ಧ ಬ್ರಹ್ಮತಾಚ ವಿನಿರ್ಣಯ. ದೇವರ ವಿಷಯ ಎರಡು ಗೊತ್ತಾಯಿತು. ಕೃಷ್ಣ ಸರ್ವೋತ್ತಮ ಅಂತ ಗೊತ್ತಾಯಿತು, ಅವನೇ ಪರಬ್ರಹ್ಮ ಅಂತ ಗೊತ್ತಾಯಿತು. ಅಥಾತೋ ಬ್ರಹ್ಮ ಜಿಜ್ಞಾಸ. ಸೊ ಬ್ರಹ್ಮಸೂತ್ರ ಲಿಂಕ್ ಬಂತಾಗ ಕೃಷ್ಣನೇ ಯಾರೋ ಪರಬ್ರಹ್ಮನಾದ್ದರಿಂದ, ಸರ್ವೋತ್ತಮ ಇಜುಕೊಟ್ಟು ಪರಬ್ರಹ್ಮ, ಅವನೇ ಪರಬ್ರಹ್ಮನಾದ್ದರಿಂದ ವಿನಿಶ್ಚಯಾತ್ ವಿನಿರ್ಣಯಾತ್ ಇದ್ರ ಬಗ್ಗೆ ಏನಿಲ್ಲ, ಡೌಟೇ ಇಲ್ಲ. ಬಿಯಾಂಡ್ ಶಾಡೋ ಆಫ್ ಡೌಟ್ ಅಂತೀವಲ್ಲ, ಆ ಥರ ಆಗಿದೆ. ಅದನ್ನು ಅದಕ್ಕೆ ಬರೆದಿದ್ದೇವೆ. ಆಚಾರ್ಯ ಮತ್ತೆ ಹೇಳ್ತಾರೆ, ಪೂರ್ಣಪ್ರಜ್ಞ ಕೃತೇಯಂ ಸಂಕ್ಷೇಪಾದುದ್ಧೃತಿ ಸುವಾಕ್ಯಾನಾಂ ಶ್ರೀಮದ್ಭಾರತಗಾನಾಂ ವಿಷ್ಣೋ ಪೂರ್ಣತ್ವ ನಿರ್ಣಯಾಯೈವ. ಪೂರ್ಣಪ್ರಜ್ಞ ಕೃತ ಇಯಂ ಸಂಕ್ಷೇಪಾದುದ್ಧೃತಿ ಸುವಾಕ್ಯಾನಾಂ. ಇಯಂ ಸುವಾಕ್ಯಾನಾಂ ಉದ್ಧೃತಿ. ಸುವಾಕ್ಯ ಅಧ್ಯಾಯಕ್ಕೆ ಸುವಾಕ್ಯೋದ್ಧಾರೋ ನಾಮ ಅಂತಲೇ ಹೆಸರು. ಭಾರತ ವಾಕ್ಯೋದ್ಧಾರ, ಭಾರತ ಸುವಾಕ್ಯೋದ್ಧಾರೋ ನಾಮ ದ್ವಿತೀಯೋಧ್ಯಾಯ ಅಂತ ಕರೀತಾರೆ. ಆಚಾರ್ಯಟ್ಟ ಹೆಸರಿದು. ಸುವಾಕ್ಯಗಳು ಅಂದ್ರೇನು? ವಿಷ್ಣು ಸರ್ವೋತ್ತಮತ್ವಾದಿ ಪ್ರಮೇಯ ಪ್ರತಿಪಾದಕವಾದ ಮಾತುಗಳು ಏನಂತ ಕರೀತಾರೆ? ಸುವಾಕ್ಯ. ಸುವಾಕ್ಯಾನಾಂ ಉದ್ಧೃತಿ. ಉದ್ಧೃತಿ ಅಂದ್ರೇನು? ಕೊಟೇಶನ್ ಕೊಡೋದು, ಎತ್ತೆತ್ತಿ ಕೊಡೋದಕ್ಕೆ ಉದ್ಧೃತಿ ಅಂತ ಕರೀತಾರೆ. ಉದ್ಧರಣೆ, ನೀರನ್ನು ಎತ್ಕೊಳ್ಳೋದು. ಎತ್ಕೊಂಡಾಗ ಏನಾಗಲ್ಲ, ಉಳಿದ ನೀರು ಎಂಜಲಲ್ಲ. ಇವು ಲೋಟದಲ್ಲಿ ಹೀಗೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ? ಇದಿಷ್ಟು ಕೂಡ ನೀರು ಉಪಯೋಗ ಬರಲ್ಲ. ಮತ್ತೆ ಉದ್ಧರಣೆಯಲ್ಲಿ ಹಾಕೊಂಡಾಗ ಏನಾಗುತ್ತೆ? ಅದು ಫ್ರೆಶ್ ಇದ್ದಾಗ ಅದು ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಇದು ಬರೋದಿಲ್ಲ. ಅದಕ್ಕೆ ಆಚರಣೆ ಮಾಡ್ಬೇಕಾದ್ರೆ ಇನ್ನೊಬ್ರು ಈ ರೀತಿ ಮಾಡಿದ್ರೆ ಆಚರಣೆ ನಮ್ಮದೇ, ಇನ್ನು ಸೆಕೆಂಡ್ ಆಚರಣೆಗೆ ಬರಲ್ಲ. ಅದು ಉದ್ಧರಣೆಯಿಂದ ಮಾಡಿದರೆ ಬರುತ್ತೆ, ಎಲ್ಲರೂ ಬರೋದಿಲ್ಲ. ತೀರ್ಥ ಕೂಡ ಹಾಗೇನೆ, ಅದಲ್ಲೇ ಕೊಟ್ಬಿಟ್ರೆ
ಅದು ಶೇಷತೀರ್ಥ ಇದ್ದಾಗ. ಉದಾಹರಣೆಯಲ್ಲಿ ಕೊಟ್ಬಿಟ್ರೆ ಅದು ಯಾವಾಗಲೂ ಫ್ರೆಶ್ ಇದ್ದೇನೆ ಇರ್ತದೆ, ಅದು ಅಫೆಕ್ಟ್ ಆಗಲ್ಲ. ಹಾಂ ಏನ ಅದೇ ಅದು ಅದಕ್ಕೂ ಅದೇ ಅನುಸಂಧಾನ ಅದು ಕೊಡೋದ್ರಿಂದ ಅಲ್ಲಿ ಡೀಲಿಂಗ್ ಆಗ್ತಿರುತ್ತೆ ಎವರಿ ಟೈಮ್. ಆದ್ದರಿಂದ ಅದು ಹೊಸದಿದ್ದಾನೆ. ಇಲ್ಲ ತುಂಬ ಜನ ಗಾಡಿ ಕೊಡೋಕೆ ಹೋದ್ರೆ ಆಗೋದಿಲ್ಲ, ಗೊತ್ತಾಗ್ಬಿಡುತ್ತೆ, ಅದು ಕೊಡೋದಿಲ್ಲ. ಪೂರ್ಣ ಪ್ರಜ್ಞಾ ಕೃತೇಯ. ಮತ್ತು ಇನ್ನೊಂದಿದೆ ಶಾಸ್ತ್ರ. ನೀವು ನನ್ನ ಶಾಸ್ತ್ರಕ್ಕೆ ಎಷ್ಟು ಕಾಮನ್ ಸೆನ್ಸ್ ಇಟ್ಟು ಮಾಡಿದ್ದಾರೆ ಅಂದರೆ 3 ಸಾರಿ ತೀರ್ಥ ತಗೋಬೇಕು, ಹೌದಲ್ಲ? ಸಾಮಾನ್ಯ ಸ್ವಾಮಿಗಳಲ್ಲಿ ಎಷ್ಟು ಕೊಡ್ತಾರೆ? ಒಂದೇ ಕೊಡೋದು. ಶಾಸ್ತ್ರ ಹೇಳ್ತಾರೆ ತುಂಬ ಜನ ಇದ್ದಾಗ ಒಂದೇ ಕೊಡಿ ಸಾಕು ಅಂತ ಹೇಳ್ತಾರೆ. ಅದಕ್ಕೂ ಆಧಾರ ಇದೆ. ಮತ್ತೆ ಏನೋ ಕೊಟ್ಟು ಮಾಡ್ದಲ್ಲ, ಅದು ಸೋಮವಾರ ತಾರೀಕು ಮಾಡಿದ್ದಲ್ಲ, ತುಂಬ ಅಷ್ಟು ಜನಕ್ಕೆ ಲೇಟ್ ಆಗುತ್ತೆ. 2 ಉಪವಾಸ ಮಾಡಿ ಬಾಡಿನ ದಿವಸ ಎಲ್ಲ ಕೊಟ್ಟು 3 ಜನಕ್ಕೆ ಕೊಟ್ಟರೆ ಅದು ಕೆಲವರು ಸರಿಯಾಗಿ ಬಿದ್ದರೆ ಮತ್ತೆ ಕೈ ಹಿಡಿತಾರೆ, ಕೈ ಹಿಡಿತಾರೆ, ಮತ್ತೆ ಸರಿಯಾಗಿ ಬೆಳಿಲ್ಲ ಅಂತ ಪಾಡಿ ಕೂಡ ಆಗಲ್ಲ. ಹಾಗಾಗುತ್ತೆ. ಅದು ಎಷ್ಟು ಕಾಮನ್ ಸೆನ್ಸ್ ಇದೆ, ಪ್ರಾಕ್ಟಿಕಲಾಗಿ ಎಷ್ಟು ಯೋಚನೆ ಮಾಡೋದು. ಶಾಸ್ತ್ರದ ಏನಾದ್ರು ಸಮಸ್ಯೆ ಕೇಳಿದರೆ ಆಗಲ್ಲ ಅಂದರೆ ಮೂರ್ಖರು ಅಂತ ಅರ್ಥ. ಅದಕ್ಕೆ ಆನ್ಸರ್ ರೆಡಿ ಇರುತ್ತೆ ಆಗಲೇ. ನಿಮ್ಮ ಪರ್ಮಿಷನ್ ನೋಡ್ಕೊಂಡು ಸೌರ್ಯಾರ ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ಒಂದ್ಸತ್ ಕೊಡಕ್ಕೆ ಬರುತ್ತೆ. ಅನೌಪಚಾರಿಕಿ ಸಿದ್ಧ ಬ್ರಹ್ಮತಾಚ ವಿದರಣೆಯ ಪೂರ್ಣಪ್ರಜ್ಞ ಕೃತೇಯಂ ಸಂಕ್ಷೇಪಾತ್ ಉದ್ಧೃತಿ ಸುವಾಕ್ಯಾನಾಂ ಶ್ರೀಮದ್ಭಾರತಗಾನಾಂ. ಯಾವುದು ಸುವಾಕ್ಯಗಳು ಅಂದರೆ ಮಹಾಭಾರತದ್ದು. ಯಾಕೆ ಸುವಾಕ್ಯ? ಎಲ್ಲ ವೇದಕ್ಕಿಂತ ದೊಡ್ಡ ಗ್ರಂಥ ಅದು. ಆದರೆ ವಾಕ್ಯ ಕೊಟ್ಟರೆ ಏನರ್ಥ? ಈಗ ಇವತ್ತು ಒಬ್ಬರು ಕೊಟ್ಟ, ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರೊಡ್ಯೂಸ್ ಮಾಡ್ದ ತನ್ನ ಸಪೋರ್ಟಾಗಿ, ಸುಪ್ರೀಂ ಕೋರ್ಟ್ ಜಡ್ಜ್ ಅವನಿಗೆ ಪ್ರೊಡ್ಯೂಸ್ ಮಾಡ್ದೆ, ಏನಾಯ್ತಾಗ? ಈಗ ಅಗೇನೆಷ್ಟಿದೆ, ಯಾವುದು ಉಳಿತಾಗ? ಅದು ಉಳಿತು, ಮತ್ತೆ ಮಾತೇ ಇಲ್ಲ. ಭಾರತ ವಾಕ್ಯ ಕೊಟ್ಮೇಲೆ ಮತ್ತೇನು ಮಾಡಬಾರ್ದು? ಮತ್ತೆ ಅಲ್ಲಿ ಆ ಕಡೆ ನೋಡ ಹಾಗಿಲ್ಲ. ಹೈಯೆಸ್ಟ್ ವಾಕ್ಯ ಪೂರ್ಣಪ್ರಜ್ಞ ಕೃತೇಯಂ ಸಂಕ್ಷೇಪ. ಯಾರಿಂದ ಮಾಡಿದ್ದು? ಪೂರ್ಣಪ್ರಜ್ಞರು ಮಾಡಿದ್ದು. ಆಚೆ 2 ಅರ್ಥ ಇಟ್ಕೊಂಡಿದ್ದಾರೆ. ಇದೆಲ್ಲ ಮಾಡ್ಲಿಕ್ಕೆ ನೀವೇ ಯಾರು ಅಂತ ಕೇಳಿದ್ರೆ ಎಲ್ಲ ಗೊತ್ತಿದೆ, ಪೂರ್ಣಪ್ರಜ್ಞೆ ಎಲ್ಲ ಗೊತ್ತಿದೆ ಮಾಡ್ತಾರೆ. ಒಬ್ಬ ಲಾಯರ್ ಅಂತ ಹೇಳ್ತಾರೆ. ಲಾಯರ್ ಅಂತ ಹೇಳಿ ಏನರ್ಥ? ಇದು ಆ ಥರ ಇಷ್ಟು ಇದು ಅಡ್ವೊಕೇಟ್ ಕೇಸ್ ಅಷ್ಟ, ಉಳಿದವ್ರು ಮಾಡಾಗಿಲ್ಲ. ಅದ್ರ ನೀನು ಲಾಯರ್ ಅಂತ ಕೇಳ್ತಾರೆ. ಹಾಗೆ ನೀವು ಎಲ್ಲ ಹೇಳ್ತಾರಲ್ಲ, ಹೌದು ನಾನು ಪೂರ್ಣ ಪ್ರಜ್ಞೆ ಅದಕ್ಕೆ ಹೇಳ್ತಾ ಇದ್ದೇನೆ, ಎಲ್ಲ ಗೊತ್ತಿದೆ ನನಗೆ. ಅಚ್ಯುತ ಪ್ರಶ್ನೆ ಕೇಳಿ ಹಾಗೆ ಭಾಗವತ ಹೇಳಿದ್ದೆ ಕೇಳಿ ಹೇಳ್ಬಿಟ್ರಲ್ಲ ಆಚಾರ್ಯರು. ಪೂರ್ಣ ಪ್ರಜ್ಞಾ ಕೃತೇಯಂ ಅದಕ್ಕೆ ಎಲ್ಲ ನನಗೆ ಗೊತ್ತಿದೆ ಹೇಳ್ತಿದ್ದೇನೆ. ಇನ್ನೊಂದು ಅರ್ಥ ಪೂರ್ಣಪ್ರಜ್ಞೆ ಹೆಸರನ್ನು ನಾನು ಬರೆದಿದ್ದೇವೆ. ಇನ್ನೊಂದು ಅರ್ಥ ಯಾರು ನೀವು ಅಂದರೆ ಸಾರ್ಥಕವಾದ ಹೆಸರಿರೋದು. ದಶಪ್ರಮತಿಂ ಜನಯಂತೆ ಯೋಷಣಃ. ಅದು ಪೂರ್ಣಪ್ರಜ್ಞಾ ಕೃತೇಯಂ ಸಂಕ್ಷೇಪಾದ್. ಮತ್ತೆಲ್ಲ ಮಾಡಿಲ್ಲ, ಸಂಕ್ಷೇಪಾದು ಧೃತಿ ಸ್ವಲ್ಪ ಮಾಡಿ ತೋರಿಸಿದ್ದೇವೆ ಅಷ್ಟೇನೆ. ಶ್ರೀಮದ್ಭಾರತಗಾನಾಂ ವಿಷ್ಣೋ ಪೂರ್ಣತ್ವ ನಿರ್ಣಯಾಯೈವ. ಯಾತಕ್ಕೆ ಇಷ್ಟೆಲ್ಲ ಮಾಡಿದ್ದೇನೆ ಅಂದರೆ ಪೂರ್ಣತ್ವ ನಿರ್ಣಯಾಯೈವ. ವಿಷ್ಣು ಪರಿಪೂರ್ಣ, ಪೂರ್ಣಮದ ಪೂರ್ಣವೇದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಕೃಷ್ಣ ಪರಿಪೂರ್ಣ, ನಾರಾಯಣ ಪರಿಪೂರ್ಣ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದೇವೆ. ಪರ್ಪಸ್ ಇದು. ದೇವರು ಪೂರ್ಣ ಅಂತ ಹೇಳ್ಕೊಂಡ್ರೆ ನಾರಾಯಣಂ ಗುಣ ಸರ್ವೈ ರುದಿರಣಂ ಅಂತ ಗೊತ್ತಾಗೋದ್ರಿಂದ ಇದು ಯಾವುದಕ್ಕೆ ಸಾಧನ ಆಗುತ್ತೆ? ಇದು ಮೋಕ್ಷಕ್ಕೆ ಸಾಧನವಾದ ಜ್ಞಾನ ಕೊಡೋಕ್ಕೋಸ್ಕರ ಬರೆದಿದ್ದೇವೆ ಅಂತ ಅರ್ಥ. ಈ ಕೋರ್ಸ್ ಎಂಥದ್ದು? ಮೋಕ್ಷಕ್ಕೆ ಸಾಧನವಾಗತಕ್ಕಂತಹ ತತ್ವಜ್ಞಾನ ಇದರಲ್ಲಿದೆ, ಅದಕ್ಕೆ ಬರೆದಿದ್ದೇವೆ ಅಂತ ಹೇಳ್ತಾರೆ. ಸಪ್ರೀಯತಾಂ ಪರತಮಃ ಪರಮಾದನಂತಹ ಸಂತಾರಕಸ್ತತಥಂ ಶ್ರುತಿ ದುಸ್ತರಾರ್ಣಾತ್ ಯತ್ಪಾದ ಪಂಕಜ ಯತ್ಪಾದ ಪದ್ಮಕರಂದ ಜುಷೋ ಹಿ ಪಾರ್ಥಾಃ ಸ್ವರಾಜ್ಯಮಾಪೂರ್ವ ಯತ್ರ ಸದಾ ವಿನೋದಾತ್. ಇದು ಕೃಷ್ಣಾರ್ಪಣ ಹೇಳ್ತಾರೆ ಆಚಾರ್ಯ ವಾಕ್ಯಕ್ಕೆ, ಅಧ್ಯಾಯಕ್ಕೆ. ಸಹ ಪ್ರಿಯತಾಂ ಪರತಮಃ ಪರಮಾತ್ ಅನಂತಃ ಸಂತಾರಕಃ ಸತತ ಸಂಸ್ಕೃತಿ ದುಸ್ತರಾರ್ಣಾತ್ ಯತ್ಪಾದ ಪದ್ಮಕರಂದ ಜುಷಃ ಹಿ ಪಾರ್ಥಾಃ ಸ್ವರಾಜ್ಯಂ ಆಪುಃ ಉಭಯತ್ರ ಸದಾ ವಿನೋದಾತ್. ಒಂದು ಸಾಲಿಡ್ ಎಕ್ಸಾಂಪಲ್ ಕೊಡ್ತೀವಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಮೋಕ್ಷ ಕೊಡಿಸುತ್ತೆ ಅಂತ ಹೇಳಿದ್ರಲ್ಲ, ಹೇಗೆ ನಂಬಬೇಕು ಅಂದರೆ ಇದನ್ನು ತಿಳ್ಕೊಂಡು ಅವ್ರು ಕೃಷ್ಣನ ಆರಾಧನೆ ಮಾಡಿದವರು ಯಾರು? ಪಾರ್ಥಾಹ, ಪಾಂಡವರು. ಅವ್ರು ಏನು ಸಿಕ್ತು? ಸ್ವರಾಜ್ಯಂ. ಇಲ್ಲಿ ರಾಜಸೂಯಾಗವಾಗಿ ಚಕ್ರವರ್ತಿಗಳಾದರು, ಮುಂದೆ ಬ್ರಹ್ಮದೇವರಾಗಿ ಅಲ್ಲಿ ಅವರೆಲ್ಲ ದೇವತೆಗಳಾಗಿ ಮೋಕ್ಷಕ್ಕೆ ಹೋಗ್ತಾರೆ. ಉಭಯತ್ರ ಸಾರಾಜ್ಯಂ. ಇಲ್ಲೂ ನಂಬರ್ 1, ಅಲ್ಲೂ ನಂಬರ್ 1 ಅದು. ಯಾತಕ್ಕೆ? ಕೃಷ್ಣನ ಆರಾಧನೆ ಮಾಡಿದ್ದಕ್ಕೋಸ್ಕರ ಅಂತ ಕೃಷ್ಣನ ಬಗ್ಗೆ ಹೇಳ್ತಿದ್ದೇವೆ. ಆದ್ದರಿಂದ ಯಾರು ಕೃಷ್ಣನ ಆರಾಧನೆ ಮಾಡ್ತಾರೋ ಅವ್ರು ಇಲ್ಲೂ ಸುಖವಾಗಿರ್ತಾರೆ, ಅಲ್ಲೂ ಸುಖವಾಗಿರ್ತಾರೆ. ಉಭಯತ್ರ ಪದ ಮರಿಬಾರ್ದು. ತುಂಬ ಜನಕ್ಕೆ ನೀವೆಲ್ಲ ಏನು ಹೇಳ್ತೀರಲ್ಲ ಸತ್ಮೇಲೆ ಇವೆಲ್ಲ ಕೂಡ ಕೆಲವು ಪಾಲಿಸಿ ತೊಗೊಂಡು ಸತ್ಮೇಲೆ ಮೆಚೂರ್ ಆಗೋದು ಆ ಥರ ಅಂಥದ್ದು ಹೇಳ್ತೀರಿ. ಏನು ಉಪಯೋಗ ಅಂದರೆ ಇಲ್ಲ, ಎರಡೂ ಆಗುತ್ತೆ. ಅದು ಕೃಷ್ಣ ಹೇಳಿದ್ದ ಅದಕ್ಕೆ ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೇ ಮಹಿಂ. ಯುದ್ಧದಲ್ಲಿ ಸತ್ರ ಏನು ಸಿಗುತ್ತೆ ನನಗೆ? ಸತ್ರೆ ಸ್ವರ್ಗ ಸಿಗುತ್ತೆ, ಗೆದ್ರೆ ಇಲ್ಲಿ ಗೆಲುವು ಸಿಗುತ್ತೆ, ರಾಜ್ಯ ಸಿಗುತ್ತೆ, ಮುಂದೆ ಸ್ವರ್ಗನೂ ಸಿಗುತ್ತೆ. ಫಸ್ಟ್ ಆಚಾರ್ಯ ಸ್ವರ್ಗಂಚ ಎರಡು ಸಿಗುತ್ತೆ. ಆದ್ದರಿಂದ ಸುಧಾದಿ ಗ್ರಂಥ ಓದೋದು ಅಂದರೆ ಇಹಪರ ಎರಡಕ್ಕೂ ಸಾಧನೆ. ಆ್ಯಕ್ಚುಲಿ ಎರಡಕ್ಕೂ ಸಾಧನೆ. ಇಲ್ಲಿ ಸಣ್ಣ ವಯಸ್ಸು ಸುಧಾ ಹೇಳ್ಕೊಟ್ಬಿಟ್ರೆ ಯಾವ ಕೋರ್ಸಲ್ಲೂ ಸೆಕೆಂಡ್ ಆಗೋದಿಲ್ಲ, ಅವ್ರು ಫಸ್ಟಾಗೇ ಇರ್ತಾರೆ ಯಾವಾಗಲೂ ಕೂಡ. ಸೊ ಒಳ್ಳೆ ಕೆಲಸ ಸಿಗುತ್ತೆ. ಇಲ್ಲಿ ನಂಬರ್ 1. ಆಮೇಲೆ ಸುಧಾ ಓದಿದ್ರಿಂದ ಅಲ್ಲಿ ವ್ಯಾಲಿಡಿಟಿ ಇದೆ.
ಕೆಲವು ಕೋರ್ಸ್ ಇಲ್ಲೂ ಬರುತ್ತೆ ಅಲ್ಲೂ ಬರುತ್ತೆ. ಇಂಗ್ಲೀಷ್ ಕಲ್ತಾ ಏನು ಯಾವ ಕಂಟ್ರಿಗೆ ಹೋದ್ರೂ ಮಾತಾಡ್ಬೋದು. ಯಾಕೆ ಇಲ್ಲೂ ನಡೀಬೋದು, ಬೇರೆ ಇಲ್ಲೂ ನಡೆಯುತ್ತೆ ಅಲ್ಲಿ ನಡೆಯುತ್ತೆ. ಆದರೆ ಒಂದೇ ಭಾಷೆ ಕಲ್ತ ಲೋಕಲ್ಲು ಅದು ಮುಂದೆ ಹೋಗಕ್ಕೆ ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಈ ಲೌಕಿಕ ಎಲ್ಲ ಲೋಕಲ್ ಅದು, ಪರಲೋಕಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಅದು ಮಾತ್ರ ಎಲ್ಲಿ ಬೇಕಾದ್ರೂ ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ಸ್ವರಾಜ್ಯ ಮಾಪು ಉಭಯತ್ರ ಸದಾ ವಿನೋದಾತ್. ಅದು ಭಾರಿ ಕಷ್ಟಪಡ್ಬೇಕಂತ ಕೇಳಿದ್ರೆ ವಿನೋದಾತ್, ಗೊತ್ತಾಯ್ತಾ, ಎಫರ್ಟ್ಲೆಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಶಾಸ್ತ್ರವನ್ನು ಓದಿದ್ರೆ ನಿಮ್ಮ ಕೆಲಸಗಳು ಹೇಗಾಗುತ್ತೆ, ವಿರೋಧಾತ್ ಅಷ್ಟೇ. ನಿಮಗೆ ಅದು ಎಂಜಾಯಬಲ್ ಥಿಂಗ್, ಅದು ಕಷ್ಟ ಅನ್ಸೋದೇ ಇಲ್ಲ. ಎರಡೂ ಸಿಗುತ್ತೆ. ಎರಡು ಹೇಗೆ ಸಿಗುತ್ತೆ, ಅನಾಯಾಸವಾಗಿ ಸಿಗುತ್ತೆ. ಅಷ್ಟು ಒತ್ತಿಡ್ತಾರೆ. ಅದನ್ನೆಲ್ಲ ಮಕ್ಕಳಿಗೆ ಹೇಳಿಕೊಟ್ರೆ ಅವರು ಸೋಲೋ ಪ್ರಸಂಗ ಬರೋದಿಲ್ಲ. ಸಪ್ರಿಯತಾಂ ಪರತಮಃ ಪರಮಾದನಂತಹ ಸಂತಾರಕಃ ಸತತ ಸಂಸ್ಕೃತಿ ದುಸ್ತರಾರಣ ತ್ಯತ್ಪಾದ ಪದ್ಮಕರಂದ ಜುಷೋಹಿ ಪಾರ್ಥಾಹ ಸ್ವರಾಜ್ಯ ಮಾಪು ಹೃಹಯತ್ರ ಸದಾ ವಿನೋದ. ಇದು ಶ್ರೀಮದಾಂತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಭಾರತವಾಕ್ಯೋದ್ಧಾರೋ ನಾಮ ದ್ವಿತೀಯೋಧ್ಯಾಯ. ಕೆಲವು ಕಡೆ ಸುವಾಕ್ಯೋದ್ಧಾರೋ ನಾಮ ಅಂತಿದೆ. ಜಯತ್ಯಯೋ ಖಂಡ ಗುಣೋರು ಮಂಡಲ ಮುಂದೆ ತದೋಜಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತ ಹರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಅಲ್ಲಿಂದ ಆಚಾರ್ಯ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಅದನ್ನು ನಾಳೆ ಪಾಡ್ಯ ನಾಡಿದ್ದು